ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನ PYQ ಕೆಮಿಸ್ಟ್ರಿ ಸೀರೀಸಲ್ಲಿ ಇಕ್ವಿಲಿಬ್ರಿಯಂ ಚಾಪ್ಟರ್ ಡಿಸ್ಕಸ್ ಮಾಡೋಣಂತೆ. ಸೊ ಇದಕ್ಕಿಂತ ಮುಂಚೆ ನೀವೇನಾದರೂ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ದ ಮಾಕ್ ಟೆಸ್ಟ್ ವಿಲ್ ಬೂಸ್ಟ್ ಯುವರ್ ಪ್ರಿಪರೇಷನ್ ಆ್ಯಂಡ್ ಯುವರ್ ಮಾರ್ಕ್ಸ್ ಇನ್ ದ ಎನ್ಯುವಲ್ ಎಕ್ಸಾಮ್. ಯಾಕಂತಂದರೆ ಮಾಕ್ ಟೆಸ್ಟ್ಗಳು ನಿಮಗೆ ಡೆಫಿನೆಟ್ ಆಗಿ ನಿಮ್ಮ ತಪ್ಪುಗಳನ್ನು ತಿಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ. ಸೊ ಅದರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟಿಗೆ ಭಾಳ ಹೆಲ್ಪ್ ಆಗ್ತದೆ. ಸೊ ಯಾವುದೋ ಒಂದು ಮಾಕ್ ಟೆಸ್ಟ್ ಪೇಪರ್ನ ಇಟ್ಕೊಂಡು ನೀವು ಹಾಗೆ ಮುಂದಿಟ್ಕೊಂಡು ಸಾಲ್ವ್ ಮಾಡಿದರೆ ಅದು ಅಷ್ಟು ಇಫೆಕ್ಟಿವ್ ಆಗಿರೋದಿಲ್ಲ, ಯಾಕಂದರೆ ಅದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗೋದಿಲ್ಲ. ಸೊ ಅದಕ್ಕೆ ನಿಮಗೋಸ್ಕರ ನನ್ನ ಒಂದು RHchemistry ಆ್ಯಪಲ್ಲಿ ಸೊ 99 ರೂಪೀಸಿಗೆ 13 ಮಾಕ್ ಟೆಸ್ಟ್ಗಳ ಸೀರೀಸನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಬೇಕು ಅಂದರೆ ಅದನ್ನು ಪರ್ಚೇಸ್ ಮಾಡಿಕೊಂಡು ಅದನ್ನು ಯುಟಿಲೈಸೇಷನನ್ನು ತೊಗೊಳ್ಳಿ. ಸೊ ನಾವು ಇಕ್ವಿಲಿಬ್ರಿಯಂ ಚಾಪ್ಟರಿಂದ ಇಕ್ವಿಲಿಬ್ರಿಯಂ ಚಾಪ್ಟರ್ 1 ಅಥವಾ 2 ಕ್ವಶನ್ನ ಕೇಳುವಂಥ ಚಾಪ್ಟರು, ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಸೊ ಹಾಗಂತೇಳಿ ಫಸ್ಟ್ PUC ನೀವು ಇದನ್ನು ಚಾಪ್ಟರ್ ಓದೇ ಇಲ್ಲ ಅಂತಂದರೆ ಜಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಏನು ಡಿಸ್ಕಸ್ ಮಾಡ್ತೀನಿ ಅದರ ಬಗ್ಗೆ ಸ್ವಲ್ಪ ಅದನ್ನು ಕಾನ್ಸಂಟ್ರೇಷನ್ ಮಾಡಿ. ಸೊ ಅದರ ಜೊತೆಗೆ ಕೆಲವೊಂದಷ್ಟು ಎಕ್ಸಾಂಪ್ಲರ್ ಕ್ವಶನ್ಸ್ಗಳನ್ನ ಮತ್ತು ನನ್ನ ಮಾಕ್ ಟೆಸ್ಟ್ಗಳನ್ನ ಅಟೆಂಪ್ಟ್ ಮಾಡಿ, ರೈಟ್. ಸೊ ನಾನು ನಿಮಗೋಸ್ಕರ 199 ರೂಪೀಸಲ್ಲಿ 30 ಯೂನಿಟ್ ಟೆಸ್ಟ್ಗಳನ್ನು ಕೂಡ ಕೊಟ್ಟಿದ್ದೀನಿ. ಸೊ ಅದೇನಾದರೂ ನೀವು ಪರ್ಚೇಸ್ ಮಾಡಿದರೆ ಮತ್ತೆ ಈ ಮಾಕ್ ಟೆಸ್ಟ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ದ್ಯಾಟ್ ಎರಡೂ ಕಡೆ ಮಾಕ್ ಟೆಸ್ಟ್ ನಿಮಗೆ ಸೇಮ್ ಇರ್ತದೆ. ಇದು ಯಾರಿಗೆ 199 ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ ಅವರಿಗೋಸ್ಕರ ನಾನು ಕೊಟ್ಟಿರುವಂಥ ಇನ್ನೊಂದು ಸ್ಮಾಲ್ ಕೋರ್ಸ್ ಅಷ್ಟೇ, ರೈಟ್. ಸೊ ಸಿನಾಪ್ಸಿಸ್ ಅಂತ ಬಂದಾಗ ಫಿಸಿಕಲ್ ಇಕ್ವಿಲಿಬ್ರಿಯಂ, ಕೆಮಿಕಲ್ ಇಕ್ವಿಲಿಬ್ರಿಯಂ. ಸೊ ಫಿಸಿಕಲ್ ಇಕ್ವಿಲಿಬ್ರಿಯಂದಲ್ಲಿ ಸಾಲಿಡ್ ಲಿಕ್ವಿಡ್, ಲಿಕ್ವಿಡ್ ಗ್ಯಾಸ್, ಸಾಲಿಡ್ ಸೊಲ್ಯೂಟ್ ಇಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಇನ್ನು ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂತ ಬಂದಾಗ ರಿಮೆಂಬರ್ ಕ್ಯಾರೆಕ್ಟರಿಸ್ಟಿಕ್ ಏನಿರ್ತದೆ ಇಕ್ವಿಲಿಬ್ರಿಯಮಿಗೆ. ಸೊ ಇಕ್ವಿಲಿಬ್ರಿಯಂ ಪೊಸಿಷನ್ ಅಂತಂದರೆ ಟೆಂಪ್ರೇಚರ್, ಪ್ರೆಷರ್, ಕಾನ್ಸಂಟ್ರೇಷನ್ ರಿಮೇನ್ಸ್ ಕಾನ್ಸ್ಟೆಂಟ್. ಇವು 3 ಕಾನ್ಸ್ಟೆಂಟ್ ಇರಬೇಕು ಮತ್ತು ಈ ಒಂದು ಪ್ರೊಸೀಜರ್ ಆಗುವಂಥದ್ದು ಕ್ಲೋಸ್ಡ್ ಕಂಟೈನರ್ಲಿ ಮಾತ್ರ. ಸೊ ರಿಮೆಂಬರ್ ದಟ್ ಪಾಯಿಂಟ್. ಇನ್ನು ಲಾ ಆಫ್ ಮಾಸ್ ಆ್ಯಕ್ಷನ್ ಅಂತ ಬಂದಾಗ ನಮ್ಗೆ ಗೊತ್ತೇ ಇದೆ, ಅಕಾರ್ಡಿಂಗ್ ಟು ದಿಸ್ ಲಾ ಆಫ್ ಮಾಸ್ ಆ್ಯಕ್ಷನ್ ರೇಟ್ ಆಫ್ ಎನಿ ಕೆಮಿಕಲ್ ರಿಯಾಕ್ಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್. ಸೊ ರೇಟ್ ಜಾಸ್ತಿ ಆಗಬೇಕು ಅಂದರೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಜಾಸ್ತಿ ಇರಬೇಕು. ಸೊ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ನೋಡಿ, RF = KF × A to the power A, B to the power B ಅಂತ ಹೇಳ್ತೀವಿ. ಸೊ ಸ್ಮಾಲ್ a ಆ್ಯಂಡ್ ಸ್ಮಾಲ್ b ಏನು ಕಾಣಿಸ್ತದೆ ಇದು ಸ್ಟೈಷಿಯೋಮೆಟ್ರಿಕ್ ಕೋಎಫಿಷಿಯಂಟ್. ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ C to the power C, D to the power D ಅಂತ ತಗೋತೀವಿ. ಸೊ ಲಾ ಆಫ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂತ ಬಂದಾಗ ಸೊ ದೀಸ್ ಟು ರೇಟ್ಸ್ ಆರ್ ಈಕ್ವಲ್, ಅದನ್ನು ನಾವು ಇಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ, ಹೌದಾ. ಸೊ RF = RB ಅಂತ ಮಾಡಿದಾಗ ನಿಮಗೆ ಫೈನಲಿ KF/KB = KC. ಸೊ C to the power C, D to the power D / A to the power A × B to the power B. ಇಲ್ಲಿ ಸಿಂಪಲ್ ಆಗಿ ಏನು ನೆನ್ಪಿಟ್ಕೋಬೇಕಂತಂದರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಬೈ ರಿಯಾಕ್ಟೆಂಟ್ concentration is called as KC. Remember that. For example, ಈ ರಿಯಾಕ್ಷನ್ ಈ ರೀತಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, NH3O2 NO2, ಹೌದಾ. ಪ್ರಾಡಕ್ಟ್ NO to the power 4 H2 to the power 6, ರೈಟ್. ಸೊ ಆ್ಯಕ್ಚುಲಿ ಇದು 6H2 ಆಗಬೇಕು. ಸೊ NH3 4 times O2 to the power 5. ಸೊ ಲೈಕ್ ದಿಸ್ ವಿ ಕ್ಯಾನ್ ರೈಟ್. ಸೊ ಇದರ ಜೊತೆ ಗೇಷಿಯಸ್ ರಿಯಾಕ್ಷನ್ ಏನಾದರೂ ಇತ್ತಂದರೆ KPಯನ್ನು ಅಪ್ಲೈ ಮಾಡ್ತೀವಿ. KP ಅಪ್ಲೈ ಮಾಡಬೇಕಂದ್ರೆ ಪಾರ್ಷಿಯಲ್ ಪ್ರೆಷರ್ ತೊಗೋತೀವಿ, ಕಾನ್ಸಂಟ್ರೇಷನ್ ಬದಲಿಗೆ ಪಾರ್ಷಿಯಲ್ ಪ್ರೆಷರ್ನ ತೊಗೋತೀವಿ. ಸೊ ನೋಡಿ PCl5 PCl3 CL2, ಹೌದಾ. PCl3 × CL2 / PCl5 ತೊಗೊಂಡ್ವಿ. ಹೀಗೆ ಇನ್ನು ರಿಲೇಷನ್ ಬಿಟ್ವೀನ್ KP ಆ್ಯಂಡ್ KC ಅಂತ ಬಂದಾಗ KP = KC × RT to the power delta n ಇಸ್ ದ ರಿಲೇಷನ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಡೆಲ್ಟಾ n ಅಂದರೆ ನಂಬರ್ ಆಫ್ ಗೇಷಿಯಸ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್. ನಂಬರ್ ಆಫ್ ಗೇಷಿಯಸ್ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ಡೆಲ್ಟಾ n ಅಂತ ಕರಿತೀವಿ. ಸೊ R is gas constant, T is temperature in Kelvin. ದೆನ್ KP ಆ್ಯಂಡ್ KC ಯಾವಾಗ ಈಕ್ವಲ್ ಇರ್ತದೆ ನೋಡಿ, KP KC ಯಾವಾಗ ಈಕ್ವಲ್ ಇರ್ತದೆ ಅಂದರೆ ಡೆಲ್ಟಾ n = 0 ಇದ್ದಾಗ. ಸೊ ಡೆಲ್ಟಾ n = 0 ಇದೆ ಅಂದರೆ ಎರಡೂ ಕಡೆ ನಂಬರ್ ಆಫ್ ಮೋಲ್ಸ್ ಸೇಮ್ ಇರಬೇಕು. KP > KC ಡೆಲ್ಟಾ n > 0 ಇದ್ದಾಗ, KP < KC ಡೆಲ್ಟಾ n < 0 ಇದ್ದಾಗ ಇರುವಂಥದ್ದು. ಸೊ ಇನ್ನು ಕ್ಯಾರೆಕ್ಟರಿಸ್ಟಿಕ್ ಆಫ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ catalyst does not influence the value of equilibrium constant. ಈ catalyst does not change the equilibrium constant value, right. So value of equilibrium constant independent of initial concentration of reactant and product. So pressure has effect only in the gaseous reaction. So ರಿಯಾಕ್ಷನ್ ಇಸ್ ರಿವರ್ಸ್ಡ್, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇಸ್ ಇನ್ವರ್ಸ್. ಭಾಳ ಇಂಪಾರ್ಟೆಂಟ್ ಇದು. ರಿಯಾಕ್ಷನ್ ರಿವರ್ಸ್ ಮಾಡಿದಾಗ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇನ್ವರ್ಸ್ ಆಗಬೇಕು. ಸೊ ಇಕ್ವೇಷನ್ ದ ರಿಯಾಕ್ಷನ್ ಇಸ್ ಡಿವೈಡೆಡ್ ಬೈ ಫ್ಯಾಕ್ಟರ್ n. ಸೊ ಇಕ್ವೇಷನ್ ಏನಾದರೂ ಡಿವೈಡ್ ಬೈ n ಮಾಡಿದರೆ ರಿಯಾಕ್ಷನ್ KC ರಿಮೆಂಬರ್ ಟು ದ ಪವರ್ n ಆಗ್ತದೆ. ಸೊ ಲೈಕ್ ದಿಸ್. ಇನ್ನು ಕಾನ್ಸಂಟ್ರೇಷನ್ ಆಫ್ ಪ್ಯೂರ್ ಸಾಲಿಡ್ ಆ್ಯಂಡ್ ಪ್ಯೂರ್ ಲಿಕ್ವಿಡ್ ಇದ್ದಾಗ ಅದನ್ನು ಯುನಿಟಿ ಅಂತ ತಗೋತೀವಿ, ರಿಮೆಂಬರ್. ಸೊ ಫಾರ್ ಎಕ್ಸಾಂಪಲ್ BaCO3 ಸಾಲಿಡ್ ಇರ್ತದೆ, BaO ಸಾಲಿಡ್ ಇದೆ, CO2 ಗ್ಯಾಸ್ ಇದೆ. ಅಂದರೆ ಇದರಲ್ಲಿ BaO ಮತ್ತು BaCO3 ಇವೆರಡೂ ಕೂಡ ಸಾಲಿಡ್ ಇರೋದಕ್ಕೆ ನಿಮಗೆ ಇದನ್ನು ನಾವು ಯುನಿಟಿ ಅಂತ ತೊಗೊಂಡು ಸೊ ವಿಲ್ ನಾಟ್ ಕನ್ಸಿಡರ್ ಅನ್ ದ KC. ಸೊ KC ಬಂದುಬಿಟ್ಟು ಇಲ್ಲಿ ಓನ್ಲಿ PCO2 ಬರ್ತದೆ, ಇಲ್ಲ CO2 ಬರ್ತದೆ. ಸೊ ಯಾಕಂದರೆ ದಟ್ ಈಸ್ ಓನ್ಲಿ ಗೇಷಿಯಸ್ ಕಂಪೌಂಡ್ ವಿಚ್ ಇಸ್ ಪ್ರೆಸೆಂಟ್. ಇನ್ನು ಪ್ರೆಡಿಕ್ಟಿಂಗ್ ದ ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್. ಸೊ ಭಾಳ ಸಿಂಪಲ್, KC > 10 to the power 3 ಇದ್ದರೆ ಅಂದರೆ ಭಾಳ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂದರೆ KC ವ್ಯಾಲ್ಯೂ ಭಾಳ ಜಾಸ್ತಿ ಇತ್ತು ಅಂದರೆ ಫಾರ್ವರ್ಡ್ ರಿಯಾಕ್ಷನ್ ಫೇವರೇಬಲ್ ಅಂತ ಹೇಳ್ತೀವಿ. ಸೊ ಬಹಳ ಕಡಿಮೆ ಇದ್ದರೆ ರಿವರ್ಸ್ ರಿಯಾಕ್ಷನ್ ಫೇವರೇಬಲ್ ಅಂತ ಹೇಳ್ತೀವಿ. ಸೊ ಇನ್ ದ ರೇಂಜ್ ಟು ದ ಪವರ್ -3 10 to the power 3 ಇದ್ದರೆ ಬೋತ್ ರಿಯಾಕ್ಟೆಂಟ್ಸ್ ಆರ್ ಪ್ರೆಸೆಂಟೆಡ್ ದ ಇಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಸೊ ಅದೇ ಟೈಪು ಡೆಲ್ಟಾ G ರಿಲೇಷನ್ಶಿಪ್ ನೋಡಿ, ಡೆಲ್ಟಾ G = -RT ln KC. ಇದರ ಮೇಲೆ ಮೊನ್ನೆ ನೀಟ್ ಒಳಗೆ ಎಕ್ಸಾಂಪಲ್ ಕ್ವಶನ್ ಕೇಳಿದಂಥದ್ದು. ಸೊ -2.303 RT log KC is the 1.
ಸೊ ರಿಮೆಂಬರ್ ಡೆಲ್ಟಾ ಜಿ ಲೆಸ್ ದ್ಯಾನ್ 0 ಇದ್ದಾಗ ಕೆ ಮೋರ್ ದ್ಯಾನ್ 0 ಇದ್ದಾಗ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ಡ್ ಆಗ್ತದೆ. ಸೊ ಡೆಲ್ಟಾ ಜಿ ಮೋರ್ ದ್ಯಾನ್ 0 ಕೆ ಲೆಸ್ ದ್ಯಾನ್ 1 ಇದ್ದಾಗ ರಿವರ್ಸ್ ರಿಯಾಕ್ಷನ್ ಫೇವರೇಬಲ್ ಆಗ್ತದೆ. ಡೆಲ್ಟಾ ಜಿ 0 ಇದೆ ಅಂದರೆ ಕೆ ಈಸ್ ಈಕ್ವಲ್ ಟು 1 ಇದ್ದಾಗ ರಿಯಾಕ್ಷನ್ ಇನ್ ಇಕ್ವಿಲಿಬ್ರಿಯಮ್ ಆಗ್ತದೆ. ಇನ್ನು ರಿಯಾಕ್ಷನ್ ಕೋಶೆಂಟ್ ಆರ್ ದ ಕಾನ್ಸಂಟ್ರೇಷನ್ ಕೋಶೆಂಟ್ ಅಂತ ನಾವೇನು ಕರಿತೀವಿ. ಸೊ ಪ್ರೆಡಿಕ್ಟಿಂಗ್ ದ ಡೈರೆಕ್ಷನ್ ಆಫ್ ರಿಯಾಕ್ಷನ್ ಕ್ಯೂ ಈಸ್ ಈಕ್ವಲ್ ಟು ಕೆ ಸಿ, ರಿಯಾಕ್ಷನ್ ಇಸ್ ಅಟ್ ಇಕ್ವಿಲಿಬ್ರಿಯಮ್. ಸಿ ಕ್ಯೂ ಸಿ ಅಂತಂದ್ರು ಕೆ ಸಿ ಅಂತಂದ್ರು ಫಾರ್ ಡೆಫಿನೇಷನ್ ಸೇಮ್ ಇರ್ತದೆ. ಅದು ಇಕ್ವಿಲಿಬ್ರಿಯಮ್ ಇದ್ದಾಗ ಕೆ ಸಿ ಇರ್ತದೆ, ವಿದೌಟ್ ಇಕ್ವಿಲಿಬ್ರಿಯಮ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇದ್ದಾಗ ಕ್ಯೂ ಸಿ ಅಂತ ಕರಿತೀವಿ. ಸೊ ಆ ಕ್ಯೂ ಸಿ ಮತ್ತು ಕೆ ಸಿ ಈಕ್ವಲ್ ಇದ್ದರೆ ರಿಯಾಕ್ಷನ್ ಅಟ್ ಇಕ್ವಿಲಿಬ್ರಿಯಮ್. ಕ್ಯೂ ಸಿ ಏನಾದರೂ ಕೆ ಸಿಗಿಂತ ಕಡಿಮೆ ಇದ್ದರೆ ಫಾರ್ವರ್ಡ್ ರಿಯಾಕ್ಷನ್ ಫೇವರೇಬಲ್. ಯಾಕಂದರೆ ಕ್ಯೂ ಸಿ ಜಾಸ್ತಿ ಇದೆ ಅಂದರೆ ಪ್ರಾಡಕ್ಟ್ ಜಾಸ್ತಿ ಇದೆ, ಪ್ರಾಡಕ್ಟ್ ಜಾಸ್ತಿ ಇದೆ ರಿಯಾಕ್ಟೆಂಟ್ ಕಡಿಮೆ ಇದೆ ಅಂದರೆ ಯಾವಾಗಲೂ ರಿಯಾಕ್ಷನ್ ಜಾಸ್ತಿಯಿಂದ ಕಡಿಮೆ ಕಡೆ ಮೂವ್ ಆಗ್ತದೆ, ಪ್ರಾಡಕ್ಟ್ ಟು ರಿಯಾಕ್ಟೆಂಟ್ ಮೂವ್ ಆಗ್ತದೆ. ಇನ್ನು ಕ್ಯೂ ಸಿ ಮೋರ್ ದ್ಯಾನ್ ಕೆ ಸಿ ಇತ್ತಂದರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರೇಬಲ್. ಸೊ ಕ್ಯೂ ಸಿ ಮೋರ್ ದ್ಯಾನ್ ಕೆ ಸಿ ಅಂತ ಅಂದರೆ ಸೊ ಕ್ಯೂ ಸಿ ಮೋರ್ ಇದೆ ಅಂತಂದರೆ ಪ್ರಾಡಕ್ಟ್ ಜಾಸ್ತಿ ಇದೆ, ಹೌದಾ, ಬ್ಯಾಕ್ವರ್ಡ್. ಸೊ ಇದಕ್ಕೆ ಹೇಳಿದ್ದು ಕ್ಯೂ ಸಿ ಕಡಿಮೆ ಇದೆ, ಕ್ಯೂ ಸಿ ಕಡಿಮೆ ಇದೆ ಅಂದರೆ ಪ್ರಾಡಕ್ಟ್ ಕಡಿಮೆ ಇದೆ, ರಿಯಾಕ್ಟೆಂಟ್ ಜಾಸ್ತಿ ಇದೆ, ಸೊ ಫಾರ್ವರ್ಡ್ ರಿಯಾಕ್ಷನ್ ಫೇವರೇಬಲ್. ಇನ್ನು ಹೋಮೋಜಿನಸ್ ಇಕ್ವಿಲಿಬ್ರಿಯಮ್ ಅಂದರೆ ಆಲ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಇನ್ ದ ಸೇಮ್ ಫೇಸ್ ಅಂತ ಹೇಳ್ತೀವಿ ಫಿಸಿಕಲ್ ಸ್ಟೇಟ್. ಹೆಟ್ರೋಜಿನಸ್ ಅಂತಂದರೆ ಡಿಫ್ರೆಂಟ್ ಫಿಸಿಕಲ್ ಸ್ಪೇಸ್. ಇನ್ನು ಲೀಚೆಟ್ಲರ್ ಪ್ರಿನ್ಸಿಪಲ್. ಸೊ ಲೀಚೆಟ್ಲರ್ ಪ್ರಿನ್ಸಿಪಲಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದರೆ ಲೀಚೆಟ್ಲರ್ ಪ್ರಿನ್ಸಿಪಲ್ ಏನು ಹೇಳ್ತದೆ, ಯಾವುದೋ ಒಂದು ರಿಯಾಕ್ಷನ್ ಇಕ್ವಿಲಿಬ್ರಿಯಮ್ದಲ್ಲಿ ಇದೆ, ಆ ಇಕ್ವಿಲಿಬ್ರಿಯಮ್ದಲ್ಲಿ ಇರುವಂಥ ರಿಯಾಕ್ಷನ್ ಮೇಲೆ ಇಫ್ ಯು ಅಪ್ಲೈ ದೀಸ್ ದ ಕಾನ್ಸಂಟ್ರೇಷನ್, ಟೆಂಪ್ರೇಚರ್ ಆ್ಯಂಡ್ ದ ಪ್ರೆಷರ್ ಚೇಂಜ್, ದೆನ್ ದ ಇಕ್ವಿಲಿಬ್ರಿಯಮ್ ಡಸ್ ನಾಟ್ ಅಫೆಕ್ಟ್, ಅಂದರೆ ಇಕ್ವಿಲಿಬ್ರಿಯಮ್ ನಲ್ಲಿಫೈ ದ ಇಫೆಕ್ಟ್ ಆಫ್ ಕಾನ್ಸ್ಟ್ರೆಂಟ್ ಅಂದರೆ ಚೇಂಜ್ ಇಂಪೋಸ್ಡ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಲೀಚೆಟ್ಲರ್ಸ್ ಪ್ರಿನ್ಸಿಪಲ್. ಇದ್ರಲ್ಲಿ ನೆನ್ಪಿಟ್ಕೊಳ್ಳಿ, ಈಗ ನೋಡಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಜಾಸ್ತಿ ಮಾಡಿದ್ರಪ್ಪ, ಪ್ರಾಡಕ್ಟ್ ಕಡಿಮೆ ಇದೆ, ಹೌದಾ, ಅಂದರೆ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಸೈಡ್ ಪ್ರಾಡಕ್ಟ್ ಮೂವ್ ಅಂದರೆ ರಿಯಾಕ್ಷನ್ ಮೂವ್ ಆಗಬೇಕು, ಅಂದರೆ ಫಾರ್ವರ್ಡ್ ರಿಯಾಕ್ಷನ್ ಫೇವರೇಬಲ್. ಕಾನ್ಸಂಟ್ರೇಷನ್ ಪ್ರಾಡಕ್ಟ್ ಜಾಸ್ತಿ ಮಾಡಿದರೆ ರಿಯಾಕ್ಟೆಂಟ್ ಕಡಿಮೆ ಆಯಿತು, ಪ್ರಾಡಕ್ಟಿಂದ ರಿಯಾಕ್ಟೆಂಟ್ ಅಂದರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರೇಬಲ್. ಟೆಂಪ್ರೇಚರ್ ಜಾಸ್ತಿ ಮಾಡಿದರೆ ನೋಡಿ, ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಮಾಡಿದರೆ ಯಾವಾಗಲೂ ಎಂಡೋಥರ್ಮಿಕ್ ಫೇವರೇಬಲ್ ಆಗ್ತದೆ. ಎಂಡೋಥರ್ಮಿಕ್ ಅಂತಂದರೆ ಹೀಟ್ ರಿಲೀಸ್ ಹೀಟ್ ಅಬ್ಸಾರ್ಬ್ ಆಗುವಂಥ ಪ್ರೊಸೆಸ್. ಸೊ ಯಾವುದೋ ಒಂದು ಪ್ರೊಸೆಸ್ಸಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದೆ ಅಂತಂದರೆ ಆ ಪ್ರೊಸೆಸ್ಸಲ್ಲಿ ಹೀಟು ಅಬ್ಸಾರ್ಬ್ ಆಗಬೇಕು, ಅಂದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಸೊ ಡಿಕ್ರೀಸ್ ಇನ್ ಟೆಂಪ್ರೇಚರ್ ಕಡಿಮೆ ಆಗಿದೆ ಅಂದರೆ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಅಂದರೆ ಎಕ್ಸೋಥರ್ಮಿಕ್ ಅಂತಂದರೆ ರಿಲೀಸಿಂಗ್ ಆಫ್ ಹೀಟ್. ಸೊ ಡಿಕ್ರೀಸ್ ಇನ್ ಟೆಂಪ್ರೇಚರ್ ಟುವರ್ಡ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಟುವರ್ಡ್ಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಇನ್ಕ್ರೀಸ್ ಇನ್ ಪ್ರೆಷರ್, ಪ್ರೆಷರ್ ಜಾಸ್ತಿ ಇದೆ ಅಂದರೆ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಕಡಿಮೆ ಇದೆ ಆ ಕಡೆ ರಿಯಾಕ್ಷನ್ ಮೂವ್ ಆಗ್ತದೆ, ಲೆಸ್ಸರ್ ನಂಬರ್ ಆಫ್ ಮೋಲ್ಸ್. ಪ್ರೆಷರ್ ಕಡಿಮೆ ಮಾಡಿದರೆ ಡಿಕ್ರೀಸ್ ಇನ್ ಪ್ರೆಷರ್, ರಿಯಾಕ್ಷನ್ ವಿಲ್ ಮೂವ್ ಟುವರ್ಡ್ಸ್ ದಟ್ ಡೈರೆಕ್ಷನ್ ವೇರ್ ದ ನಂಬರ್ ಆಫ್ ಮೋಲ್ಸ್ ಆರ್ ಮೋರ್. ಸೊ ಡಿಕ್ರೀಸ್ ಇನ್ ಪ್ರೆಷರ್ ಮೋರ್ ಮೋಲ್ಸ್, ಇನ್ಕ್ರೀಸ್ ಇನ್ ಪ್ರೆಷರ್ ಲೆಸ್ ಮೋಲ್ಸ್ ಅನ್ನೋದು ಗೊತ್ತಿರಲಿ. ಎಡಿಷನ್ ಆಫ್ ಕೆಟಾಲಿಸ್ಟ್ ನೋ ಇಫೆಕ್ಟ್ ಎಟ್ ಆಲ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡರ್ ಕೆಮಿಕಲ್ ಇಕ್ವಿಲಿಬ್ರಿಯಮ್. ಇನ್ನು ಅಯಾನಿಕ್ ಇಕ್ವಿಲಿಬ್ರಿಯಮ್ ಬಂದಾಗ ರಿಮೆಂಬರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ವೀಕ್ ಎಲೆಕ್ಟ್ರೋಲೈಟ್. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದರೆ ಕಂಪ್ಲೀಟ್ಲಿ ಅಯೋನೈಸ್, ವೀಕ್ ಎಲೆಕ್ಟ್ರೋಲೈಟ್ ಅಂತಂದರೆ ಪಾರ್ಷಿಯಲಿ ಅಯೋನೈಸ್. ಸೊ ಆಸಿಡ್ ಬೇಸ್ ಕಾನ್ಸೆಪ್ಟ್ ಇದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಆಸಿಡ್ ಬೇಸ್ ಕಾನ್ಸೆಪ್ಟ್ ನೋಡಿ, ಅರೇನಿಯಸ್ ಕಾನ್ಸೆಪ್ಟಲ್ಲಿ ಸಬ್ಸ್ಟೆನ್ಸ್ ವಿಚ್ ಪ್ರೊಡ್ಯೂಸ್ H+Ion. ಸೊ ಸಬ್ಸ್ಟೆನ್ಸ್ ವಿಚ್ ಪ್ರೊಡ್ಯೂಸ್ OH- is called as base. So Bronsted law is which donate proton accept proton, and Lewis acid concept electrophiles or electron pair acceptors ಅಂತ ಕರಿತೀವಿ. ಸೊ ಎಲೆಕ್ಟ್ರಾನ್ ಪೇರ್ ಡೋನರ್ಸ್ ನ್ಯೂಕ್ಲಿಯೋಫೈಲ್. ಸೊ ಮೊನ್ನೆ BF3 ಅನ್ನು ಕೊಟ್ಟುಬಿಟ್ಟು ವಿಚ್ ಈಸ್ ಲೆವಿಸ್ ಆಸಿಡ್ ಅಂತ ಕೇಳಿದರು. ಸೊ ನೀಟ್ ಎಕ್ಸಾಮಲ್ಲಿ ಲೆವಿಸ್ ಆಸಿಡ್ ಭಾಳ ಸಿಂಪಲ್ ಕ್ವಶನ್ ಹೌದಾ. BF3 ಇಸ್ ಲೆವಿಸ್ ಆಸಿಡ್, NS3 ಇಸ್ ಲೆವಿಸ್ ಬೇಸ್, ರಿಮೆಂಬರ್. ಇನ್ನು ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್. ಸೊ ಕಾಂಜುಗೇಟ್ ಆಸಿಡ್ ಬೇಸ್ ಪೇರಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಈ ಪಾರ್ಟು. ಯಾವುದೋ ಒಂದು ಸಬ್ಸ್ಟೆನ್ಸನ್ನು ಕೊಟ್ಟುಬಿಟ್ಟು ಕಾಂಜುಗೇಟ್ ಬೇಸ್ ಏನಂತ ಕೇಳಿದರೆ -H+ ಮಾಡಿ. ಯಾವುದೋ ಒಂದು ಸಬ್ಸ್ಟೆನ್ಸನ್ನು ಕೊಟ್ಟುಬಿಟ್ಟು ಕಾಂಜುಗೇಟ್ ಬೇಸ್ ಯಾವುದಂತ ಕೇಳಿದರೆ -H+ ಮಾಡಿ ಬರೀರಿ. ಯಾವುದೋ ಒಂದು ಬೇಸನ್ನು ಕೊಟ್ಟುಬಿಟ್ಟು ಕಾಂಜುಗೇಟ್ ಆಸಿಡ್ ಅಂತ ಕೇಳಿದರೆ +H+ ಮಾಡಿ. ಸೊ ಕಾಂಜುಗೇಟ್ ಬೇಸ್ ಅಂದರೆ -H+, ಕಾಂಜುಗೇಟ್ ಆಸಿಡ್ ಅಂದರೆ +H+ ಅನ್ನೋದು ಗೊತ್ತಿರಲಿ, ಭಾಳ ಇಂಪಾರ್ಟೆಂಟ್. ಇನ್ನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದರೆ ಅಲ್ಫಾ, ನಂಬರ್ ಆಫ್ ಮೋಲ್ಸ್ ಡಿಸೋಸಿಯೇಟೆಡ್ ಡಿವೈಡ್ ಬೈ ಟೋಟಲ್ ಮೋಲ್ಸ್ ಟೇಕನ್. ಸೊ ವೀಕ್ ಎಲೆಕ್ಟ್ರೋಲೈಟ್ ಇದ್ರೆ ಲೆಸ್-1 ಇರ್ತದೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಇರ್ತದೆ. ಇನ್ನು ಓಸ್ಟ್ರಲ್ ಡೈಲ್ಯೂಷನ್ ಲಾ ಅಂತ ಬಂದಾಗ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, K is equal to C∝² divided by 1 minus alpha, KB is C∝² divided by 1 minus alpha. ಸೊ ಅದಾದಮೇಲೆ ಸ್ಟ್ರೆಂತ್ ಆಫ್ ದ ಆ್ಯಸಿಡ್ ಇವೆಲ್ಲ ಇದೆ. ಸೊ ಇದರ ಒಂದು ನೋಟ್ಸನ್ನು ಕೂಡ ನಿಮಗೆ PDF ಫಾರ್ಮ್ಯಾಟಲ್ಲಿ ಈವ್ನಿಂಗ್ ಹೊತ್ತಿಗೆ, ಸೊ ಒಂದು 6 ರಿಂದ 7 ತಾಸು ಈ ಒಂದು ವಿಡಿಯೋ ರಿಲೀಸ್ ಆದ ಹೊತ್ತಿಗೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಇದನ್ನು ಹಾಕಿರ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಡೌನ್ಲೋಡ್. ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂತ ಬಂದಾಗ KW ನೋಡಿ 1 × 10⁻⁴. ರಿಮೆಂಬರ್ H+ ಜಾಸ್ತಿ ಇದ್ದರೆ ಆಸಿಡಿಕ್, ಸೊ OH- ಜಾಸ್ತಿ ಇದ್ದರೆ ಬೇಸಿಕ್, ಎರಡೂ ಈಕ್ವಲ್ ಇದ್ದರೆ ನ್ಯೂಟ್ರಲ್. ದೆನ್ pH ಅಂತ ಬಂದಾಗ pH is equal to -log of H+. -log of H+ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಸೊ ಅಥವಾ +log of 1/H+ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಸೊ pH ಸ್ಕೇಲಲ್ಲೂ ಹಾಗೆ ಲೆಸ್-7 ಇದ್ದರೆ ಆಸಿಡಿಕ್, ಮೋರ್-7 ಇದ್ದರೆ ಬೇಸಿಕ್. PK and PKB ಹೇಗೆ ರಿಲೇಟೆಡ್ ಅಂತಂದರೆ K × KB is equal to KW, PK plus PKB is equal to PKW. ರಿಮೆಂಬರ್ ದ್ಯಾಟ್. ಸಾಲ್ಟ್ ಹೈಡ್ರಾಲಿಸಿಸ್ ಅಂತ ಬಂದಾಗ ಇಷ್ಟು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ ಇದ್ದಾಗ ಆನಿಯಾನಿಕ್ ಹೈಡ್ರಾಲಿಸಿಸ್ ಅಂತ ಕರಿತೀವಿ. ಸೊ ಬೇಸಿಕ್ pH will be more-7. ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್ ಇದ್ದಾಗ ಕ್ಯಾಟಿಯಾನಿಕ್ ಹೈಡ್ರಾಲಿಸಿಸ್ ಅಂತ ಕರಿತೀವಿ. ಸೊ ಆಸಿಡಿಕ್ pH less-7. ವೀಕ್ ಆಸಿಡ್ ವೀಕ್ ಬೇಸ್ ಇದ್ದಾಗ
ಆನಿಯೋನಿಕ್ ಆ್ಯಂಡ್ ಕ್ಯಾಟಿಯೋನಿಕ್ ಆರ್ ಬೋತ್, ಯಾವುದಾದ್ರೂ ಇರ್ಬೋದು. ಸೊ ಆನಿಯೋನಿಕ್ ಹೈಡ್ರಾಲಿಸಿಸ್, ಕ್ಯಾಟಿಯೋನಿಕ್ ಹೈಡ್ರಾಲಿಸಿಸ್ ಯಾವುದಾದ್ರೂ, ಬೋತ್ ವಿಲ್ ಅಂಡರ್ಗೋ ಹೈಡ್ರಾಲಿಸಿಸ್. ನ್ಯೂಟ್ರಲ್ pH = 7 ಇರ್ತದೆ, ಇಫ್ Ka = Kb ಇರ್ತದೆ. ಸೊ ಯಾವಾಗ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸನ್ನು ಆ್ಯಡ್ ಮಾಡ್ತೀವಿ ಹೈಡ್ರಾಲಿಸಿಸ್ ಆಗೋದಿಲ್ಲ, ಹೈಡ್ರೇಷನ್ ಆಗ್ತದೆ, pH = 7 ಇರ್ತದೆ ಅನ್ನೋದು ಗೊತ್ತಿರಲಿ. ಇನ್ನು ಬಫರ್ ಸೊಲ್ಯೂಷನ್ ಅಂತಂದರೆ ಸಿಂಪಲ್. ಸೊ ಬಫರ್ ಸೊಲ್ಯೂಷನ್ ವಿಚ್ ಇಸ್ ಯೂಸ್ ಟು ರೆಸಿಸ್ಟ್ ದ ಚೇಂಜ್ ಇನ್ pH ಆಫ್ ದ ಅದರ್ ಸೊಲ್ಯೂಷನ್. ಬೇರೆ ಯಾವುದೋ ಒಂದು ಸೊಲ್ಯೂಷನ್ pH ಚೇಂಜ್ ಆಗದೇ ಇರೋ ಹಂಗೆ ನೋಡ್ಕೊಳ್ಳೋದು ಬಫರ್ ಸೊಲ್ಯೂಷನ್. ಇನ್ನು ಸಿಂಪಲ್ ಬಫರ್, ಮಿಕ್ಸ್ಡ್ ಬಫರ್ ಆ್ಯಂಡ್ ಅಸಿಡಿಕ್ ಬಫರ್. ಸೊ ಅಸಿಡಿಕ್ ಬಫರಲ್ಲಿ ಮಿಕ್ಸ್ಚರ್ ಆಫ್ ವೀಕ್ ಆಸಿಡ್ ಆ್ಯಂಡ್ ಇಟ್ ಸಾಲ್ಟ್ ವಿತ್ ದ ಸ್ಟ್ರಾಂಗ್ ಬೇಸ್. ರಿಮೆಂಬರ್, acidic ಬಫರಲ್ಲಿ ಮಿಕ್ಸ್ಚರ್ ಆಫ್ ವೀಕ್ ಆಸಿಡ್ ಇರ್ತದೆ ಆ್ಯಂಡ್ ಇಟ್ ಸಾಲ್ಟ್ ವಿತ್ ಸ್ಟ್ರಾಂಗ್ ಬೇಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಅಸಿಟಿಕ್ ಆಸಿಡ್, ಸೋಡಿಯಂ ಎಸಿಟೇಟ್. ಬೇಸಿಕ್ ಬಫರ್ಲಿ ಮಿಕ್ಸ್ಚರ್ ಆಫ್ ವೀಕ್ ಬೇಸ್ ಇರ್ತದೆ ಆ್ಯಂಡ್ ಇಟ್ ಸಾಲ್ಟ್ ವಿತ್ ಸ್ಟ್ರಾಂಗ್ ಆಸಿಡ್. ಸೊ ಅಮೋನಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಕ್ಲೋರೈಡ್ ಇಸ್ ಅನ್ ಎಕ್ಸಾಂಪಲ್. ಇನ್ನು ಹೆಂಡರ್ಸನ್ಸ್ ಈಕ್ವೇಷನ್ ಮೇಲೆ ಕ್ವಶನ್ ಕೇಳ್ಬೋದು. ರಿಮೆಂಬರ್, pH = pK × K plus log salt by acid. ಸೊ pOH = pKb plus log of salt concentration divided by base concentration ತಗೋತೀವಿ. ದೆನ್ ಸಾಲಿಬಿಲಿಟಿ ಪ್ರಾಡಕ್ಟಲ್ಲಿ, ಸೊ ಸಾಲಿಬಿಲಿಟಿ ಪ್ರಾಡಕ್ಟ್ ಅಂತ ಬಂದಾಗ ಸೊ ಇಟ್ ಇಸ್ ಆಲ್ಸೋ ಡಿಫೈನ್ಡ್ ಇನ್ ದ ಸಿಮಿಲರ್ ವೇ. ಹೌದಾ, Ag+ × Cl-, ಅಂದರೆ ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ದ ಅಯಾನ್ಸ್ ಪ್ರೆಸೆಂಟ್ ಇನ್ ದ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ಸಾಲಿಬಿಲಿಟಿ ಪ್ರಾಡಕ್ಟ್. ಸೊ ಈ ರಿಲೇಷನ್ಶಿಪ್ಪನ್ನು ನೆನ್ಪಿಟ್ಕೊಳ್ಳಿ. AB ಟೈಪ್ ಆಫ್ ಸಾಲ್ಟ್ ಇದ್ದರೆ ರೂಟ್ KSP = ಸಾಲಿಬಿಲಿಟಿ ಆರ್ KSP = S². ಸೊ AB2 ಟೈಪ್ ಅಥವಾ A2B ಇದ್ದರೆ ಎರಡೂ ಕೂಡ ಸೇಮ್. KSP = 4s³, S = ಕ್ಯೂಬ್ ರೂಟ್ ಆಫ್ KSP/4. ಓಕೆ, ಸೊ AB3 ಟೈಪ್ ಇದ್ದಾಗ S = 4th root of KSP/27 or KSP = 27 into S⁴. ಅಥವಾ A2B3 or A2B3 or A3B2 ಇದ್ದಾಗ ಸೊ S = 5th root of KSP/108 or KSP = 108 into S⁵. ಸೊ ಈ ಫಾರ್ಮುಲಾಸ್ಗಳನ್ನ ನೆನ್ಪಿಟ್ಕೊಳ್ಳಿ, ಜಸ್ಟ್ ಗ್ಲಾನ್ಸ್ ಅಷ್ಟೇ. ದೆನ್ ಇಂಪಾರ್ಟೆಂಟ್ ಪ್ರೆಸಿಪಿಟೇಷನ್ ಕಂಡೀಷನ್ ಏನಂತ ಕೇಳ್ತಾರೆ. ಸೊ ಪ್ರೆಸಿಪಿಟೇಷನ್ ಕಂಡೀಷನ್ ಏನಂತಂದರೆ KIP ಶುಡ್ ಬಿ ಮೋರ್ ದೆನ್ KSP. KIP ಅಂದರೆ ಅಯಾನಿಕ್ ಪ್ರಾಡಕ್ಟ್ ಶುಡ್ ಬಿ ಮೋರ್ ದೆನ್ ಸಾಲಿಬಿಲಿಟಿ ಪ್ರಾಡಕ್ಟ್. ಸಾಲ್ಟ್ ಪ್ರೆಸಿಪಿಟೇಟ್ ಆಗ್ತದೆ. ಕಾಮನ್ ಇಯಾನ್ ಇಫೆಕ್ಟ್ ಅಂತ ಬಂದಾಗ ಎಡಿಷನ್ ಆಫ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಹ್ಯಾವಿಂಗ್ ಕಾಮನ್ ಇಯಾನ್ ಟು ದ ವೀಕ್ ಎಲೆಕ್ಟ್ರೋಲೈಟ್, ಇಟ್ ವಿಲ್ ಡಿಕ್ರೀಸ್ ದ ಡಿಸೋಸಿಯೇಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್. ಅಂದರೆ ಸಪ್ರೇಷನ್ ಇನ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಬೈ ದ ಎಡಿಷನ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಸೊ ಇಲ್ಲಿ ನೋಡಿ, ಸೊ ಎಡಿಷನ್ ಆಫ್ NH4Cl, NH4OH ಇಸ್ ದ ವೀಕ್ ಎಲೆಕ್ಟ್ರೋಲೈಟ್, NH4Cl ಇಸ್ ಸ್ಟ್ರಾಂಗ್, NH4+ ಎರಡು ಸ್ಟ್ರಾಂಗ್ ಇದೆ, ಅಂದರೆ ಎರಡು ಕಾಮನ್ ಇಯಾನ್ ಇದೆ. ಎರಡು ಕಾಮನ್ ಇಯಾನ್ ಇದ್ದಾಗ ಲೀಚೆಟರ್ ಪ್ರಿನ್ಸಿಪಲ್ ಪ್ರಕಾರ ಡಿಸೋಸಿಯೇಷನ್ ಕಡಿಮೆ ಆಗ್ತದೆ. ಇಲ್ಲೂ ಕೂಡ ಸೇಮ್, CH3COH ಅಸಿಟಿಕ್ ಆಸಿಡ್ ಫಾರ್ಮಿಂಗ್ ಎಸಿಟೇಟ್ ಅಯಾನ್ ಪ್ಲಸ್ H+. ಸೊ ಇದರಲ್ಲಿ CHCO - Na+. ಸೊ ಇಲ್ಲೇನಾಗ್ತದೆ, ಸೊ ಇದು ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್ ಇರೋದು ಕಂಪ್ಲೀಟ್ ಹೈಡ್ರಾಲಿಸಿಸ್, ಕಂಪ್ಲೀಟ್ ಡಿಸೋಸಿಯೇಟ್ ಆಗ್ತದೆ. ಕಾಮನ್ ಇಯಾನ್ ಇರೋದಕ್ಕೆ ಇದರ ಡಿಸೋಸಿಯೇಷನ್ ಕಡಿಮೆ ಆಗ್ತದೆ. ಸೊ ದಿಸ್ ವಿ ಕಾಲ್ ಇಟ್ ಆಸ್, ಸೊ ಎಡಿಷನ್ ಆಫ್ CH3CONA ಟು ಸೊಲ್ಯೂಷನ್ ಆಫ್ CHCOH ರಿಸಲ್ಟ್ಸ್ ಇನ್ ದ ಡಿಕ್ರೀಸ್ ಇನ್ ದ ಡಿಸೋಸಿಯೇಷನ್ ಆಫ್ CHCOH ಅಂತ ಕರಿತೀವಿ. ಇದನ್ನು ಕಾಮನ್ ಇಯಾನ್ ಎಫೆಕ್ಟ್ ಅಂತೇಳಿ ಹೇಳುವಂಥದ್ದು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಜಸ್ಟ್ ಗ್ಲಾನ್ಸ್ ಮಾಡಿರುವಂಥದ್ದು, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ನಾವು ವಿಲ್ ಡಿಸ್ಕಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇನ್ ಡೀಟೇಲ್. ಪ್ರೀವಿಯಸ್ ಇಯರ್ ಕ್ವಶನ್ ಸೀರೀಸಲ್ಲಿ 2014 ಕೇಳಿರುವಂಥ ಕ್ವಶನ್ ನೋಡೋಣಂತೆ. ಸೊ 1 mole ಆಫ್ ಅಮೋನಿಯಾ ವಾಸ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಇನ್ 1 liter ಸೊಲ್ಯೂಷನ್ ಈಚ್ ಆಫ್ HCl, 1 m ಅಸಿಟಿಕ್ ಆಸಿಡ್, 1 m H2SO4, ಡಿಕ್ರೀಸಿಂಗ್ ಆರ್ಡರ್ ಆಫ್ pH ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ, NH3 ಇಸ್ ಅ ವೀಕ್ ಬೇಸ್. ಹೌದಾ, ವೆನ್ ಇಟ್ ರಿಯಾಕ್ಟ್ ವಿತ್ HCl ಸ್ಟ್ರಾಂಗ್ ಆಸಿಡ್ ಯು ಆರ್ ಗೋಯಿಂಗ್ ಟು ಗೆಟ್ NH4Cl. ಸೊ NH4Cl ಇಸ್ ಅ ಸಾಲ್ಟ್ ವಿಚ್ ಈಸ್ ಮೇಡ್ ಅಪ್ ಆಫ್ ವೀಕ್ ಬೇಸ್ ಆ್ಯಂಡ್ ಸ್ಟ್ರಾಂಗ್ ಆಸಿಡ್. ಬಿಕಾಸ್ ಆಫ್ ದ್ಯಾಟ್ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಇರೋದಕ್ಕೆ ಡೆಫಿನೆಟ್ಲಿ ಇಟ್ ಈಸ್ pH ವಿಲ್ ಬಿ ಲೆಸ್ ದ್ಯಾನ್ 7 ಆ್ಯಂಡ್ ಅಸಿಡಿಕ್ ಅಂತ ಕರಿತೀವಿ. ಸೊ ಇವು ಎಲ್ಲ ಕೇಸಲ್ಲೂ ಕೂಡ ಇದೇ ಟೈಪ್ ಆಗ್ತಾ ಇದೆ. ಸೊ ಇದರಲ್ಲಿ ಒಂದು ಆಸಿಡ್ ಇದೆ, NH3 ಬೇಸ್ ಇದೆ. ಇದರಲ್ಲಿ ವ್ಯಾಲ್ಯೂ ಎಲ್ಲ ತೊಗೊಂಡು ಏನೂ ಕ್ಯಾಲ್ಕುಲೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸಿಂಪಲ್ ಹಿಂಟ್ ಏನಂತಂದರೆ, ಸೊ ಯಾವ ಆಸಿಡ್ ಸ್ಟ್ರಾಂಗ್ ಇದೆ ಅದರ pH ಕಡಿಮೆ ಇರ್ತದೆ ವೆನ್ ಇಟ್ ಫಾರ್ಮ್ ಅ ಕಂಪೌಂಡ್. ಸೊ ಈಗ 1 m H2SO4, 1 m HCl. ಎಸಿಟಿಕ್ ಆಸಿಡ್ ಅಂತೂ ವೀಕ್ ಇದೆ ಅಂತಂದರೆ ಎಸಿಟಿಕ್ ಆಸಿಡ್ಗೆ pH ಶುಡ್ ಬಿ ಮೋರ್ ಅಂತ ಅರ್ಥ. ಹೌದಾ, pH ಮೋರ್ ಇರಬೇಕು. ಸೊ ಅಂದರೆ ಸೆಕೆಂಡಿಗೆ pH ಮೋರ್ ಇರಬೇಕು. ಸೊ pH ಮೋರ್ ಇರಬೇಕು ಅಂತ ಅಂದರೆ ಸೊ ಸೆಕೆಂಡ್ ಇರೋದು ಇದೊಂದು ಆಪ್ಷನ್, ಇದೊಂದು ಆಪ್ಷನ್, ಎರಡು ಆಪ್ಷನ್ ಇದೆ ನಮ್ಮ ಹತ್ರ. ಈಗ 1 m HCl, 1 m H2SO4 ಕಂಪೇರ್ ಮಾಡಿದರೆ ಯಾವುದು ಸ್ಟ್ರಾಂಗ್ ಆಸಿಡ್? ಡೆಫಿನೆಟ್ಲಿ H2SO4, ಯಾಕಂದರೆ ಇದರಲ್ಲಿ 2H+ ಬರ್ತದೆ. ಸೊ H2SO4 ಸ್ಟ್ರಾಂಗ್ ಆಸಿಡ್ ಅಂತಂದರೆ pH ವಿಲ್ ಬಿ ಲೆಸ್. ಹೌದಾ, pH ವಿಲ್ ಬಿ ಲೆಸ್. pH ಲೆಸ್ 3 ಇರಬೇಕು. 3 pH ಲೆಸ್ ಇರೋದು, 2 pH ಮೋರ್ ಇರೋದು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3. ನೆಕ್ಸ್ಟ್ ನೋಡೋಣತೆ, ಫಾರ್ ದ ಇಕ್ವಿಲಿಬ್ರಿಯಂ. ನೋಡಿ, ಇದು ಕೂಡ 2014 ಕೇಳಿರುವಂಥ ಕ್ವಶನ್, ರೈಟ್? ಫಾರ್ ದ ಇಕ್ವಿಲಿಬ್ರಿಯಂ CaCO3 ಸಾಲಿಡ್ ಗಿವ್ ರೈಸ್ ಟು CaO + CO2. Kp ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ Kp ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ ಹೇಗೆ ಬರೀತೀವಿ ನಾವು? Kp ಇಸ್ ಈಕ್ವಲ್ ಟು ಓನ್ಲಿ P ಆಫ್ CO2, pressure of CO2. ಯಾಕೆ? ಬಿಕಾಸ್ ದಿಸ್ ಈಸ್ ಸಾಲಿಡ್, ಸೊ ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ರೈಟ್. ನೆಕ್ಸ್ಟ್ ನೋಡಿ, 50 grams ಆಫ್ CaCO3. ಹಾಗಾದರೆ ರಿಯಾಕ್ಷನ್ ಮೊದಲು ಬರ್ಕೊಳ್ಳೋಣಂತೆ. ಗಿವ್ ರೈಸ್ ಟು
CaO ಸಾಲಿಡ್ ಪ್ಲಸ್ CO2 ಗ್ಯಾಸ್. ಹೌದಾ? ಅವ್ರ ಪ್ರಕಾರ ಏನು ಹೇಳ್ತಾರೆ, ಇನಿಷಿಯಲಿ 50 ಗ್ರಾಮ್ ಆಫ್ CaCO3 in 10 liter vessel is heated to 1000 Kelvin temperature. Percentage of CaCO3 that remained unreacted. So percentage of CaCO3 unreacted ಬೇಕು ನಮಗೆ. ಹೌದಾ? ಅನ್ರಿಯಾಕ್ಟೆಡ್ ಬೇಕು. ಸೊ ಏನು ಮಾಡ್ತೀವಿ, ಅನ್ರಿಯಾಕ್ಟೆಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಂಟು 100 ಅಂತೂ ಮಾಡಲೇಬೇಕು, ರೈಟ್? ಪರ್ಸೆಂಟೇಜ್ ಆಫ್ ಅನ್ರಿಯಾಕ್ಟೆಡ್ ಅಂತಂದರೆ, ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ಅನ್ರಿಯಾಕ್ಟೆಡ್ ಎಷ್ಟು ಅನ್ನೋದು ಬೇಕು ನಮಗೆ, ಡಿವೈಡೆಡ್ ಬೈ ವಾಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಟೋಟಲ್ ಇನಿಷಿಯಲಿ ಟೇಕನ್ ಬೇಕು. ಹೌದಾ? ಇನಿಷಿಯಲಿ ಟೇಕನ್ ನಂಬರ್ ಆಫ್ ಮೋಲ್ಸ್ ಬೇಕು. ಸೊ ಪರ್ಸೆಂಟೇಜ್ ಆಫ್ CaCO3 ಬೇಕು ಅಂತಂದರೆ ಅನ್ರಿಯಾಕ್ಟೆಡ್ ನಂಬರ್ ಆಫ್ ಮೋಲ್ಸ್ ಬೇಕು, ಟೋಟಲ್ ಮೋಲ್ಸ್ ಟೇಕನ್ ಬೇಕು. ಟೋಟಲ್ ಮೋಲ್ಸ್ ಟೇಕನ್ ಏನಿದೆ ನಮ್ಮ ಹತ್ರ ನೋಡಿ, 50 ಗ್ರಾಮ್ ಆಫ್ CaCO3 ಅಂದರೆ CaCO3 ಮಾಲಿಕ್ಯುಲರ್ ಮಾಸ್ ಈಸ್ 100. ಹೌದಾ? ಸೊ 50 ಗ್ರಾಮ್ ಅದೇ ಅಂತಂದರೆ ಮೋಲ್ ಈಸ್ ಈಕ್ವಲ್ ಟು ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಅಂದರೆ 50 ಡಿವೈಡೆಡ್ ಬೈ 100 0.5 ಬಂತು. ಅಂದರೆ ಟೋಟಲ್ ಮೋಲ್ಸ್ ಟೇಕನ್ ಇಸ್ 0.5. ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈಗ ಅನ್ರಿಯಾಕ್ಟೆಡ್ ನಂಬರ್ ಆಫ್ ಮೋಲ್ಸ್ ಎಷ್ಟು ಅಂತ ಬೇಕು ನಮಗೆ. ಸೊ ಈಗ ಇನಿಷಿಯಲಿ ಆಯಿತು. ಮತ್ತೇನು ಕೊಟ್ಟಿದ್ದಾರೆ ಇಲ್ಲಿ, ಗಿವನ್ R ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ನೋಡಿ, R ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ, Kp ಇಸ್ ಈಕ್ವಲ್ ಟು Kp ಅಂತಂದರೆ P ಆಫ್ CO2. ಹೌದಾ? ಯಾಕಂದರೆ Kp ಇಸ್ P ಆಫ್ CO2 ಅಂತ ಬರಿತೀವಿ, ಪಾರ್ಷಿಯಲ್ ಪ್ರೆಷರ್ ಆಫ್ CO2 ಇಸ್ ಈಕ್ವಲ್ ಟು Kp ಅಂತ ಬರಿತೀವಿ. ಸೊ ಈಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತಂದರೆ, ರಿಮೆಂಬರ್ ನಂಬರ್ ಆಫ್ ಮೋಲ್ಸ್ ರಿಯಾಕ್ಟೆಡ್ ಬೇಕು ನಮಗೆ. ಯಾಕಂದರೆ ನಮ್ಮ ಹತ್ರ ಟೋಟಲ್ ಮೋಲ್ಸ್ ಟೇಕನ್ ಇದೆ, ಟೋಟಲ್ ಮೋಲ್ಸ್ ಮೈನಸ್ ನಂಬರ್ ಆಫ್ ರಿಯಾಕ್ಟೆಡ್ ಮಾಡಿಬಿಟ್ರೆ ನಮಗೆ ಅನ್ರಿಯಾಕ್ಟೆಡ್ ಬರ್ತದೆ. ಟೋಟಲ್ ನಂಬರ್ ಆಫ್ ಮೋಲ್ಸ್ ಅನ್ರಿಯಾಕ್ಟೆಡ್ ಬೇಕು ಅಂತ ಅಂದರೆ ಇದಕ್ಕೊಂದು ಫಾರ್ಮುಲಾ ಯೂಸ್ ಮಾಡೋಣಂತೆ. ಪ್ರೆಷರ್ ನಮಗೆ ಗೊತ್ತಿದೆ, ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಾರ್ಮುಲಾ ಏನಿದೆ ನಮ್ಮ ಹತ್ರ, PV ಇಸ್ ಈಕ್ವಲ್ ಟು NRT. ನೆನಪಿದೆಯಾ? ಸ್ಟ್ರೆಸ್ ಆಫ್ ಮ್ಯಾಟ್ರಲ್ಲಿ. ಸೊ NRT. ಸೊ N ಇಸ್ ಈಕ್ವಲ್ ಟು P ಇಂಟು V ಡಿವೈಡ್ ಬೈ R ಇಂಟು T. ನೋಡಿ ಪ್ರೆಷರ್ ಆಫ್ CO2 ಎಷ್ಟು, ಸೊ ಪ್ರೆಷರ್ ಆಫ್ CO2 ವಿಚ್ ಇಸ್ ಗಿವನ್. ಯಾಕಂದರೆ ಇದರಲ್ಲಿ CaCO3 CaO ನಮಗೆ ಕ್ಯಾಲ್ಕುಲೇಷನ್ ಬರೋದೇ ಇಲ್ಲ, ಯಾಕಂದರೆ ಅವೆರಡು ಸಾಲಿಡ್ ಇದೆ. ಪ್ರೆಷರ್ ಆಫ್ CO2 ಕೊಟ್ಬಿಟ್ಟಿದ್ದಾರೆ. ಪ್ರೆಷರ್ ಆಫ್ CO2 ಈಸ್ 1.64 ಈಸ್ ಗಿವನ್. ಹೌದಾ? ಇಂಟು ವಾಲ್ಯೂಮ್ ಕೊಟ್ಟಿದ್ದಾರೆ 10 ಲೀಟರ್ ಡಿವೈಡೆಡ್ ಬೈ R ವ್ಯಾಲ್ಯೂ ಅಂತ ತಗೊಳ್ಳೋಂಥ, ಇದು ಕೂಡ ಲೀಟರ್ಲಿ ಇದೆ 0.082. ಟೆಂಪ್ರೇಚರ್ ಇನ್ ಕೆಲ್ವಿನ್ ಕೊಟ್ಬಿಟ್ಟಿದ್ದಾರೆ 1000 ಕೆಲ್ವಿನ್. ಹೌದಾ? ಸೊ ಈಗ ಸಿಂಪ್ಲಿಫೈ ಮಾಡಿದಾಗ 10 1s 10 100s ಬರ್ತದೆ, ರೈಟ್? ಸೊ ಈಗ ನೋಡಿ 10 to the power 2 ಬರಿತೀನಿ ನಾನು ಇದನ್ನು, 10 to the power 2 ಬರಿತೀನಿ. ಸೊ 100 ಇದೆ, -2 ಬರಿತೀನಿ, ಯಾಕಂದ್ರೆ ಮೇಲೆ ತೊಗೊಂಡೋಗಿ 1.64 ಇದೆ ಅಂದರೆ 0.082 1s. ಹೌದಾ? ನೋಡಿ ಇಲ್ಲೇನಾದರೂ 0.82 ಇದ್ದರೆ 2s ಬರ್ತಿತ್ತು. ಸೊ ಇದು 20 ಆಗ್ತದೆ, ಇದೀಗ 20 ಆಗ್ತದೆ, ರೈಟ್? ಸೊ 20 ಇಂಟು 0.10 to the power -2 ಅಂತ ಅಂದರೆ, ಸೊ ಇದು ಬಂದುಬಿಟ್ಟು 0.2 ಆಗ್ತದೆ. 0.2 ನಂಬರ್ ಆಫ್ ಮೋಲ್ಸ್ ರಿಯಾಕ್ಟೆಡ್ ಇಸ್ 0.2. ಹೌದಾ? ನಂಬರ್ ಆಫ್ ಮೋಲ್ಸ್ ರಿಯಾಕ್ಟೆಡ್ 0.2, 0.5 ಟೇಕನ್. ಸೊ 0.2 ರಿಯಾಕ್ಟೆಡ್, ಲೆಫ್ಟ್ ಔಟ್ ಈಸ್ 0.3. ಹೌದಾ? ಅಂದರೆ ಇಲ್ಲಿ ನಾನು ಬರೀಬೇಕು 0.3 ಇಂಟು 100 ಡಿವೈಡೆಡ್ ಬೈ 0.5. ಸೊ ಹೀಗೆ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರ್ತದೆ? ಸೊ ಡೆಫಿನೆಟ್ಲಿ ಆನ್ಸರ್ ವಿಲ್ ಬಿ ಇಲ್ಲಿ 30 ಅಂತ ತಗೊಳ್ಳಿ, 5 6 30. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 60%. ಕರೆಕ್ಟಾಗಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಸೊ ಈ ರಿಯಾಕ್ಷನ್ಗೆ ಸಾಲಿಡ್ ಇರೋದಕ್ಕೆ ಬಿಟ್ಬಿಡ್ತೀವಿ, Kp ಇಸ್ ಈಕ್ವಲ್ ಟು P ಆಫ್ CO2 ತಗೋತೀವಿ. ಅಂದರೆ ಪ್ರೆಷರ್ ಆಫ್ CO2 ನಮಗೆ ಸಿಕ್ಕ ಹಾಗೆ ನಂಬರ್ ಆಫ್ ಮೋಲ್ಸ್ ರಿಯಾಕ್ಟೆಡ್ ಬೇಕು ಅಂತಂದರೆ CO2 ಪ್ರೆಷರ್ ಕೊಟ್ಟಿದ್ದಾರೆ, PV ಇಸ್ ಈಕ್ವಲ್ ಟು NRT ಫಾರ್ಮುಲಾ ಯೂಸ್ ಮಾಡಿ, N ಇಸ್ ಈಕ್ವಲ್ ಟು PV ಬೈ RT ಮಾಡಿ. ಸೊ ಯು ವಿಲ್ ಗೆಟ್ ನಂಬರ್ ಆಫ್ ಮೋಲ್ಸ್ ರಿಯಾಕ್ಟೆಡ್. ನಂಬರ್ ಆಫ್ ಮೋಲ್ಸ್ ಟೇಕನ್ ಇಸ್ 0.5, ಯಾಕಂದರೆ 50 ಗ್ರಾಮ್ ಕೊಟ್ಟಿದ್ದಾರೆ. ಸೊ 0.5 ನಂಬರ್ ಆಫ್ ಮೋಲ್ಸ್ ರಿಯಾಕ್ಟೆಡ್, 0.2 ಅನ್ರಿಯಾಕ್ಟೆಡ್ ಕೇಳ್ತಾ ಇದ್ದಾರೆ, ಪರ್ಸೆಂಟೇಜ್ ಆಫ್ ಅನ್ರಿಯಾಕ್ಟೆಡ್ 0.3 ಬೈ 0.5 ಇಂಟು 100. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 60% ಆಸ್ ದ ಆನ್ಸರ್ ಇನ್ ದಿಸ್ ಕೇಸ್. ಸೊ 2014 ಕೇಳಿರುವಂಥ ಕ್ವಶನ್ನು, ರಿಮೆಂಬರ್ ದಟ್. ದೆನ್ ಮುಂದಿನ ಏನಿದೆ, ದ ಪೇರ್ ಆಫ್ ಕಂಪೌಂಡ್ ವಿಚ್ ಕೆನಾಟ್ ಎಕ್ಸಿಸ್ಟ್ ಟುಗೆದರ್ ಅಂತಂದರೆ ಯಾವುದು ರಿಯಾಕ್ಟ್ ಆಗ್ತದೆ ನೋಡಿ. ಇದನ್ನು ಹಾಕಿದ್ರೆ ರಿಯಾಕ್ಟ್ ಆಗೋದಿಲ್ಲ, ಯಾಕಂದರೆ NaHCO3 ಇನ್ ವಾಟರ್ ಇಟ್ ವಿಲ್ ಡಿಸಾಲ್ವ್ ಅಷ್ಟೇ. ಸೊ Na2CO3 NaOH ಡಸ್ ನಾಟ್ ರಿಯಾಕ್ಟ್. ಸೊ ಯಾಕಂದರೆ ಇದು ಸಾಲ್ಟ್, ಇದು ಬೇಸ್. NaHCO3 ಆ್ಯಂಡ್ Na2CO3 ಡಸ್ ನಾಟ್ ರಿಯಾಕ್ಟ್, ಯಾಕಂದರೆ ಇವೆರಡೂ ಕೂಡ ಸಿರೀಸ್ ಆಫ್ ದ ಸೇಮ್ ಸಾಲ್ಟ್. ಹೌದಾ? H2CO3 ಇಂದನೇ ಆಗಿರುವಂಥ ಸಾಲ್ಟ್. ಬಟ್ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್. ಯಾಕೆ ಇದು ಆನ್ಸರ್ ಇದೆ ಅಂತಂದರೆ ಇದು ಬೇಸ್, ರಿಮೆಂಬರ್ ಇದು ಆ್ಯಸಿಡ್ ಸಾಲ್ಟ್. ಸೊ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿಬಿಡ್ತದೆ, ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಆಗ್ತದೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ ಥರ್ಡ್ ಒನ್ ಅನ್ನೋದು ನೆನ್ಪಿಟ್ಕೊಳ್ಳಿ.
ದೆನ್ ಇನ್ ಪ್ರೆಸೆನ್ಸ್ ಆಫ್ HCl, ಕಾಮನ್ ಇಯಾನ್ ಇಫೆಕ್ಟ್ ನೋಡಿ ಇದು. ಇನ್ ಪ್ರೆಸೆನ್ಸ್ ಆಫ್ HCl, H2S ರಿಸಲ್ಟ್ಸ್ ಇನ್ ದ ಪ್ರೆಸಿಪಿಟೇಷನ್ ಆಫ್ ಗ್ರೂಪ್ 2 ಎಲಿಮೆಂಟ್ಸ್, ನಾಟ್ ಗ್ರೂಪ್ 4 ಎಲಿಮೆಂಟ್ಸ್. ಈಗ ನೋಡಿ ಗ್ರೂಪ್ 2ಗೆ ನೀವು ಯಾವೆಲ್ಲ ರಿಯಾಜೆಂಟನ್ನು ಆ್ಯಡ್ ಮಾಡ್ತೀವಿ? ಒರಿಜಿನಲ್ ಸೊಲ್ಯೂಷನ್ ತೊಗೋತೀವಿ, ಡೈಲ್ಯೂಟ್ HCl ತೊಗೋತೀವಿ ಆ್ಯಂಡ್ H2S ಆ್ಯಡ್ ಮಾಡ್ತೀವಿ. ಸೊ ದ್ಯಾಟ್ ಸೆಕೆಂಡ್ ಗ್ರೂಪ್ ರೆಡಿಕಲ್ ಪ್ರೆಸಿಪಿಟೇಟ್ ಆಗ್ತದೆ, ಫೋರ್ತ್ ಗ್ರೂಪ್ ರೆಡಿಕಲ್ ಪ್ರೆಸಿಪಿಟೇಟ್ ಆಗೋದಿಲ್ಲ. ಸೆಕೆಂಡ್ ಗ್ರೂಪ್ ರೆಡಿಕಲ್ ಯಾಕೆ ಪ್ರೆಸಿಪಿಟೇಟ್ ಆಗ್ತದ ಅಂತಂದರೆ S2 ಮೈನಸ್ ಕಾನ್ಸಂಟ್ರೇಷನ್ ಈಸ್ ಮೋರ್. ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಆಗಿಬಿಡ್ತದೆ. ಆದರೆ ಇದಕ್ಕೆ ಜಾಸ್ತಿ ಸಾಲಿಬಿಲಿಟಿ ಪ್ರಾಡಕ್ಟ್ ಇದೆ. ಅಂದರೆ ಯಾವಾಗ ಅಯಾನಿಕ್ ಪ್ರಾಡಕ್ಟ್ ಎಕ್ಸೀಡ್ಸ್ ಸಾಲಿಬಿಲಿಟಿ ಪ್ರಾಡಕ್ಟ್, ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರೆಸಿಪಿಟೇಟ್. ಸೊ ಅಯಾನಿಕ್ ಪ್ರಾಡಕ್ಟ್ ಎಕ್ಸೀಡ್ ಆಗಬೇಕು ಅಂದರೆ ಸಲ್ಫರ್ ಕಾನ್ಸಂಟ್ರೇಷನ್ ಜಾಸ್ತಿ ಹಾಕಬೇಕು. ಇಲ್ಲಿ ನಾವು ಸೆಕೆಂಡ್ ಗ್ರೂಪ್ ರೆಡಿಕಲ್ ಪ್ರೆಸಿಪಿಟೇಟ್ ಆಗೋದಕ್ಕೆ ಎಷ್ಟು ಬೇಕು, ದಟ್ ಮಚ್ ವಿ ಹ್ಯಾವ್ ಆ್ಯಡೆಡ್, ನಾಟ್ ಫಾರ್ ಫೋರ್ತ್ ಗ್ರೂಪ್. Because of that, remember, fourth group does not precipitate because of lower concentration of S2 minus is the answer. S2 minus lower concentration ಇರೋದಕ್ಕೆ ಇದು precipitate ಆಗೋದಿಲ್ಲ. So remember that point. Then in this reaction, ಇದು ನೋಡಿ, ಇದು ಕೂಡ ಬಹಳ ಸಿಂಪಲ್ ಕ್ವಶನ್. FeOH thrice solid, Fe3 plus aqueous, 3OH minus aqueous, the concentration of OH minus ions decreased by 1/4 times. Then the equilibrium concentration of Fe3 plus ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಮೊದಲು KC ಎಕ್ಸ್ಪ್ರೆಷನ್ ಬರೀರಿ. KC ಎಕ್ಸ್ಪ್ರೆಷನ್ ಬರೋದು ಏನಂತ ಬರೀತೀರಿ ನೀವು? ಸೊ ರಿಯಾಕ್ಟೆಂಟ್ ತೊಗೊಳ್ಳೋಂಗಿಲ್ಲ, ಪ್ರಾಡಕ್ಟ್ ಅಷ್ಟು ತೊಗೋತೀವಿ, ಹೌದಾ? Fe3 ಪ್ಲಸ್ ಇಂಟು OH ಮೈನಸ್ ಟು ದ ಪವರ್ 3 ಅಂತ ಬರೀತೀರಿ, ಹೌದಾ? 3 OH ಮೈನಸ್ ಇದೆ. ಇದನ್ನು ನಾನು ಇನಿಷಿಯಲ್ ಅಂತ ತೊಗೋತೀವಿ, I ಅಂತ ತೊಗೋತೀನಿ. ಸೊ ಫೈನಲ್ ಏನು ಹೇಳಿದಾರೆ ಅವರು? ಸೊ Fe3 ಪ್ಲಸ್ ಫೈನಲ್ ಇಂಟು OH ಮೈನಸ್ ನೋಡಿ ಡಿಕ್ರೀಸ್ಡ್ ಬೈ 1/4 ಟೈಮ್ಸ್ ಅಂದರೆ ಐ ವಿಲ್ ರೈಟ್ 1/4 ಟೈಮ್ಸ್ ಸ್ಕ್ವೇರ್ ಬ್ರಾಕೆಟ್ ಟು ದ ಪವರ್ 3, ಇದು ಫೈನಲ್. ನೋಡಿ KC ವ್ಯಾಲ್ಯೂ ಎರಡೂ ಕಡೆ ಈಕ್ವಲ್ ಇರ್ತದೆ, ಹೆನ್ಸ್ ಐ ವಿಲ್ ಇಕ್ವೇಟ್ ದೀಸ್ ಟು. KC ವ್ಯಾಲ್ಯೂ ಈಕ್ವಲ್ ಇರೋದಕ್ಕೆ ಐ ವಿಲ್ ಇಕ್ವೇಟ್ ದೀಸ್ ಟು. ಓಕೆ, Fe3 ಪ್ಲಸ್ ಇನಿಷಿಯಲ್ ಇಂಟು OH ಮೈನಸ್ ಇನಿಷಿಯಲ್ ಇಸ್ ಈಕ್ವಲ್ ಟು Fe3 ಪ್ಲಸ್ ಫೈನಲ್ ಇಂಟು OH ಮೈನಸ್ ಬೈ 4 ಟು ದ ಪವರ್ 3 ಫೈನಲ್. ಇಲ್ಲಿ ನೋಡಿ OH ಮೈನಸ್ ಇಲ್ಲಿ, OH ಮೈನಸ್ ಇಲ್ಲಿ ಕ್ಯಾನ್ಸಲ್ ಆಯಿತು. ಸೊ ಇದು ಕೂಡ ಕ್ಯೂಬ್, ಅದು ಕೂಡ ಕ್ಯೂಬ್, ಎರಡು ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿರೋದೇನು? 1/4 ಟು ದ ಪವರ್ 3. 1/4 ಟು ದ ಪವರ್ 3 ಅಂದರೆ 64, ಹೌದಾ? ಸೊ ದಿಸ್ ಐ ವಿಲ್ ರೈಟ್ ಇಟ್ ಲೈಕ್ ದಿಸ್: Fe3 ಪ್ಲಸ್ ಫೈನಲ್ ಡಿವೈಡ್ ಬೈ 64 ಇಸ್ ಈಕ್ವಲ್ ಟು Fe3 ಪ್ಲಸ್ ಇನಿಷಿಯಲ್. ಸೊ ನಮಗೇನು ಕೇಳಿದ್ದಾರೆ ಇಲ್ಲಿ? ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ Fe3 ಪ್ಲಸ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ ಅಂತ ಕೇಳಿದ್ದಾರೆ. ಸೊ ಅಂದರೆ ಫೈನಲ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ದ್ಯಾಟ್ ಯು ಕ್ಯಾನ್ ರೈಟ್ Fe3 ಪ್ಲಸ್ ಫೈನಲ್ ಇಸ್ ಈಕ್ವಲ್ ಟು 64 ಟೈಮ್ಸ್ ಆಫ್ Fe3 ಪ್ಲಸ್ ಇನಿಷಿಯಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 64 ಟೈಮ್ಸ್. ಸೊ 64 ಟೈಮ್ ಇಸ್ ದ ಆನ್ಸರ್ ಫಾರ್ ದಿಸ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಕ್ವಶನನ್ನು ಸಾಲ್ವ್ ಮಾಡಿದ್ದೀವಿ, ಯಾವ ರೀತಿ ಕ್ವಶನನ್ನು ಅಪ್ರೋಚ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ, K1 ಆ್ಯಂಡ್ K2 ರಿಲೇಷನ್ಶಿಪ್ ಕೇಳಿದರೆ 2016 ಕೇಳಿರೋಂಥ ಕ್ವಶನು. ಸೊ ಫಸ್ಟು NO ಪ್ಲಸ್ ಹಾಫ್ O2 ಗಿವ್ ರೈಸ್ ಟು NO2, 2NO2 ಪ್ಲಸ್ 2N ಗಿವ್ ರೈಸ್ ಟು 2NO ಪ್ಲಸ್ O2 ಆರ್ ರಿಲೇಟೆಡ್ ಆ್ಯಸ್ ಅಂತ ಇದೆ. ಸೊ ಇದು ನಮಗೆ K1, ಹೌದಾ? ಇದು ನಮಗೆ K1, ಇದು ನಮಗೆ K2. ನಾವು ಯು ಸಿ ಕರೆಕ್ಟಾಗಿ ಇವೆರಡೂ ರಿಯಾಕ್ಷನನ್ನು ಅಬ್ಸರ್ವ್ ಮಾಡಿ. K2 ರಿಯಾಕ್ಷನ್ ಏನಿದೆ ಅಂತ ಅಂದರೆ ರಿವರ್ಸ್ ಆಫ್ ದಿಸ್ ಇದೆ, ರಿವರ್ಸ್ ಆಫ್ ದ ಫಸ್ಟ್ ರಿಯಾಕ್ಷನ್ ಇದೆ. ಐ ವಿಲ್ ರೈಟ್ K1 ಹೀಗೆ. ಈಗ ರಿವರ್ಸ್ ಅಷ್ಟೇ ಮಾಡಿಲ್ಲ ಅವರು, ರಿವರ್ಸ್ ಮಾಡಿಬಿಟ್ಟು 2ರಿಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಇದನ್ನು 2ರಿಂದ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಸಿಕ್ಕಿದೆ 2NO2 ಇಸ್ ಈಕ್ವಲ್ ಟು 2NO ಪ್ಲಸ್ O2. ಯಾಕಂದರೆ ಹಾಫ್ ಇತ್ತು, 2 ಕ್ಯಾನ್ಸಲ್ ಆಗಿ O2 ಬಂತು. ಅಂದರೆ 2NO2 ಗಿವ್ ರೈಸ್ ಟು 2NO ಪ್ಲಸ್ O2, ಇಟ್ ಈಸ್ ಮಲ್ಟಿಪ್ಲೈ ವಿತ್ 2. K1 ಮಲ್ಟಿಪ್ಲೈ ವಿತ್ 2 ಅಂತಂದರೆ K1 ಸ್ಕ್ವೇರ್ ಅಂತ ಬರೀಬೋದಾ? ರೈಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ K2 ಇಸ್ ಈಕ್ವಲ್ ಟು 1/K1 ಸ್ಕ್ವೇರ್. ಭಾಳ ಸಿಂಪಲ್ ನೋಡಿ. K2 ರಿಯಾಕ್ಷನ್ ಹೇಗಿದೆ ಅಂದರೆ ಫಸ್ಟ್ ರಿಯಾಕ್ಷನ್ ರಿವರ್ಸ್ ಅಂದರೆ 1/K1, ಫಸ್ಟ್ ರಿಯಾಕ್ಷನ್ಗೆ ಮಲ್ಟಿಪ್ಲೈ ವಿತ್ N ಅಂದರೆ 2 ಅಂದರೆ ಸೊ ಟು ದ ಪವರ್ 2. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್. ನೆಕ್ಸ್ಟ್ 7th ಕ್ವಶನ್ ನೋಡಿ, ರಿಯಾಕ್ಷನ್ ಕ್ವಶನ್ QC ಯೂಸ್ಫುಲ್ ಇನ್ ಪ್ರೆಡಿಕ್ಟಿಂಗ್ ದ ಡೈರೆಕ್ಷನ್ ಆಫ್ ರಿಯಾಕ್ಷನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್ ಅಂತ ಕೇಳಿದರೆ. ಇನ್ಕರೆಕ್ಟ್. ಈಗ ನೋಡಿ QC ಅನ್ನು ಹೇಗೆ ಡಿಫೈನ್ ಮಾಡ್ತೀವಿ? ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಡಿವೈಡ್ ಬೈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಅದೇ ಎಟ್ ಇಕ್ವಿಲಿಬ್ರಿಯಮ್ ಇದ್ದರೆ QC ಇಸ್ ಈಕ್ವಲ್ ಟು KC ಅಂತ ಆಗ್ತದೆ. ಈಗ QC ಈಸ್ ಮೋರ್ ದ್ಯಾನ್ KC ಫಸ್ಟ್ ಕಂಡೀಷನ್ ತೊಗೊಳ್ಳಂತೆ. QC ಜಾಸ್ತಿ ಇದೆ ಅಂದರೆ ಪ್ರಾಡಕ್ಟ್ ಜಾಸ್ತಿ ಇದೆ ಅಂತ ಅರ್ಥ, ರಿಯಾಕ್ಟೆಂಟ್ ಕಡಿಮೆ ಇದೆ ಅಂತ ಅರ್ಥ. ಸೊ ಪ್ರಾಡಕ್ಟ್ ಜಾಸ್ತಿ ಇದೆ, ರಿಯಾಕ್ಟೆಂಟ್ ಕಡಿಮೆ ಇದೆ ಅಂತ ಅಂದರೆ ಯಾವಾಗಲೂ ರಿಯಾಕ್ಷನ್ ಪ್ರಾಡಕ್ಟ್ ಟು ರಿಯಾಕ್ಟೆಂಟ್ ಕಡೆ ಮೂವ್ ಆಗ್ತದೆ,
ಯಾಕಂದರೆ ಜಾಸ್ತಿಯಿಂದ ಕಡಿಮೆ ಕಡೆ ರಿಯಾಕ್ಷನ್, ಪ್ರಾಡಕ್ಟ್ ರಿಯಾಕ್ಟೆಂಟ್ ಅಂದರೆ ರಿವರ್ಸಿಬಲ್ ರಿಯಾಕ್ಷನ್ ಫೇವರೇಬಲ್, ಸೊ ರಿವರ್ಸ್ ರಿಯಾಕ್ಷನ್ ಫೇವರ್ಡ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಅಂದರೆ ಆಟೋಮೆಟಿಕಲಿ ದಿಸ್ ಶುಡ್ ಬಿ ದ ಆನ್ಸರ್. ಹೌದಾ? ಯಾಕಂದರೆ ಎರಡು ನೋಡಿ ರಿವರ್ಸ್ ಇದೆ, ಮುಂದಿನ ನೋಡೋ ಅವಶ್ಯಕತೆ ಇಲ್ಲ. ಇದು ಕ್ಯೂ ಸಿ ಮೋರ್ ದ್ಯಾನ್ ಕೆ ಸಿ, ಕ್ಯೂ ಸಿ ಮೋರ್ ದ್ಯಾನ್ ಕೆ ಸಿ, ರಿವರ್ಸ್ ರಿಯಾಕ್ಷನ್ ಕರೆಕ್ಟ್ ಅಂತ ಅಂದಮೇಲೆ ಇದು ರಾಂಗ್ ಅಂತ ಅರ್ಥ. ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3. ಮುಂದಿನ ನೋಡೋಂಥ ಅವಶ್ಯಕತೆ ಇಲ್ಲ. ಡೋಂಟ್ ವೇಸ್ಟ್ ಯುವರ್ ಟೈಮ್. ನೆಕ್ಸ್ಟ್ ಇದಂತೂ ಬಹಳ ಡೈರೆಕ್ಟ್ ಕ್ವಶನ್ ನೋಡಿ. ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್ N2 + O2 2NO. ದಿಸ್ ಇಸ್ ದ ವ್ಯಾಲ್ಯೂ ಆಫ್ Kc. ಇನ್ ಪ್ರೆಸೆನ್ಸ್ ಆಫ್ ಕೆಟಾಲಿಸ್ಟ್ ಇಕ್ವಿಲಿಬ್ರಿಯಂ ಇಸ್ ಅಟೈನ್ 10 times ಫಾಸ್ಟರ್. ವಾಟ್ ಈಸ್ ದ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ ನಮಗೇನು ಗೊತ್ತಿದೆ, ಕೆಟಾಲಿಸ್ಟ್ ಏನಿದೆ, ದಿಸ್ ಕೆಟಾಲಿಸ್ಟ್ ಡಸ್ ನಾಟ್ ಅಫೆಕ್ಟ್ Kc ವ್ಯಾಲ್ಯೂ ಅನ್ನೋದು ಹಿಂಟ್ ಇಲ್ಲಿ. ಅಂದರೆ ಆನ್ಸರ್ ಏನಾಗಬೇಕು, ಆನ್ಸರ್ ಸೇಮ್ ಇರಬೇಕು, 4 × 10⁻⁴ ಇರಬೇಕು. ಹೌದಾ? ಭಾಳ ದೊಡ್ಡ ಡಿಫಿಕಲ್ಟ್ ಕ್ವಶನ್ ಅಲ್ಲ ಇದು, ಭಾಳ ಸಿಂಪಲ್ ಕ್ವಶನು. ಸೊ 4 × 10⁻⁴ ಇರಬೇಕು ಇಲ್ಲಿ ಅಷ್ಟೇ. ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ Kp ಆ್ಯಂಡ್ Kc. ಸೊ Kp = Kc × RT/Δn. ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ Δn ಅಂತ ಕೇಳಿದ್ದಾರೆ. ಹೌದಾ? Δn ಅಂದರೆ ಏನಂತ ಬರಿತೀವಿ ನಾವು, Δn = ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್, ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ ಗೇಷಿಯಸ್. ಸೊ ಈಗ ನಂಬರ್ ಆಫ್ ಮೋಲ್ಸ್ ಸಾಲಿಡ್ ಇದೆ ಇದು. ಹೌದಾ? ಇದು 1 ಎರಡು ಕೂಡ ಗ್ಯಾಸ್, 1 + 1 2. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ 2 ಬಿಕಾಸ್ Δn ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಇಸ್ 2 ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ ಇಸ್ 0. ಯಾಕಂದರೆ ಸಾಲಿಡ್ ಇರೋದಕ್ಕೆ ನಾವು ಅದರಲ್ಲಿ 0 ತಗೋತೀವಿ, ಗೇಷಿಯಸ್ ಅಷ್ಟು ತಗೋಬೇಕಿಲ್ಲಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್. ನೆಕ್ಸ್ಟ್ ನೋಡಿ, ಅಸಿಡಿಟಿ ಆಫ್ BF3 ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಆನ್ ದ ಬೇಸಿಸ್ ಆಫ್ ದ ಫಾಲೋವಿಂಗ್ ಕಾನ್ಸೆಪ್ಟ್. ಸೊ ರಿಮೆಂಬರ್, ಬೋರಾನ್ ಟ್ರೈಫ್ಲೋರೈಡ್ ಏನಿದೆ ಇದನ್ನು ನಾವು ಲೆವಿಸ್ ಆಸಿಡ್ ಅಂತ ಕರಿತೀವಿ. ಲೆವಿಸ್ ಆಸಿಡ್ ಅಂತ ಯಾಕೆ ಕರಿತೀವಿ ಅಂತಂದರೆ ಬೋರಾನಿಗೆ ಆಕ್ಟೆಟ್ ಇಲ್ಲ. ಸೊ ಎಲೆಕ್ಟ್ರಾನ್ ಡೆಫಿಷಿಯೆಂಟ್, ಇದು 6 ಎಲೆಕ್ಟ್ರಾನ್ ಮಾತ್ರ ಇದೆ, ಇನ್ನು 2 ಎಲೆಕ್ಟ್ರಾನ್ ಆ್ಯಡ್ ಮಾಡಿದರೆ ಆಕ್ಟೆಟ್ ಬರ್ತದೆ. ಅದಕ್ಕೆ ಇದು ಲೆವಿಸ್ ಕಾನ್ಸೆಪ್ಟ್ ಪ್ರಕಾರ ಆಸಿಡಿಕ್ ಇನ್ ನೇಚರ್. ಲೆವಿಸ್ ಕಾನ್ಸೆಪ್ಟ್ ಪ್ರಕಾರ ಆಸಿಡಿಕ್ ಇನ್ ನೇಚರ್. ರಿಮೆಂಬರ್ 2019 ಕೇಳಿದಂಥ ಕ್ವಶನ್ ನೋಡಿ, ಸಾಲಿಬಿಲಿಟಿ ಆಫ್ AgCl ಇಸ್ ಲೀಸ್ಟ್ ಅಂತ ಇದೆ. ಲೀಸ್ಟ್ ಸಿ AgCl ವಿಲ್ ಗಿವ್ ರೈಸ್ ಟು Ag++ Cl-. ಹೌದಾ? ಸೊ ಇದು ಕಾಮನ್ ಇಯಾನ್ ಇಫೆಕ್ಟ್ ಮೇಲೆ ಇರುವಂಥ ಕ್ವಶನ್ನು. ಈಗ ನಾನು ಇದು NaCl ಸ್ಟ್ರಾಂಗ್ ಇದೆ, BaCl ಸ್ಟ್ರಾಂಗ್ ಇದೆ, AlCl ಸ್ಟ್ರಾಂಗ್ ಇದೆ. ಸೊ ಈಗ ಯಾವ ಕೇಸಲ್ಲಿ Cl ಇದೆ, 3 ಕೇಸಲ್ಲಿ Cl ಇದೆ, ಯಾವ ಕೇಸಲ್ಲಿ ಫಾರ್ ಎಕ್ಸಾಂಪಲ್ ನಾನು MCl ಅಂತ ತಗೋತೀನಿ, ಈ M++ Cl- ಆಗ್ತದೆ. ಯಾವ ಕೇಸಲ್ಲಿ ಕಾಮನ್ ಇಯಾನ್ ಇಫೆಕ್ಟ್ ಇರ್ತದೆ ಆವಾಗ ಇದರ ಸಾಲಿಬಿಲಿಟಿ ಏನಿರ್ತದೆ, ಡಿಕ್ರೀಸ್. ಅಂದರೆ ಇಟ್ ಈಸ್ ಲೆಸ್ ಸಾಲಿಬಲ್. ಹೌದಾ? ಸೊ ಅಂದರೆ Cl- ಅಯಾನ್ ಜಾಸ್ತಿ ಇದ್ದರೆ ಸಾಲಿಬಿಲಿಟಿ ಕಡಿಮೆ ಇರ್ತದೆ. ಲೀಸ್ಟ್ ಸಾಲಿಬಲ್ ಅಂದರೆ Cl- ಅಯಾನ್ ಜಾಸ್ತಿ ಇರೋದು ಎಲ್ಲಿ, AlCl3ದಲ್ಲಿ. ಹೌದಾ? ಹಾಗೆ ನೋಡಿದರೆ ಮೋರ್ ಸಾಲಿಬಲ್ ಇನ್ ಪ್ಯೂರ್ ವಾಟರ್. ರಿಮೆಂಬರ್, ಮೋರ್ ಸಾಲಿಬಲ್ ಅಂತ ಏನಾದರೂ ಕ್ವಶನ್ ಕೇಳಿದರೆ ದ ಆನ್ಸರ್ ಫಾರ್ ದಿಸ್ ಇಸ್ ಪ್ಯೂರ್ ವಾಟರ್. ಯಾಕೆ ಅಂತಂದರೆ ಪ್ಯೂರ್ ವಾಟರಲ್ಲಿ ಯಾವುದೇ ಕಾಮನ್ ಇಯಾನ್ ಇಲ್ಲ. ಇವು 3 ಕೇಸಲ್ಲೂ ಕಾಮನ್ ಇಯಾನ್ ಇದೆ. ಹೆನ್ಸ್ AlCl3 ಜಾಸ್ತಿ ಕಾಮನ್ ಇಯಾನ್, 3Cl- ಇರೋದಕ್ಕೆ ಆನ್ಸರ್ ಫಾರ್ ದಟ್ ಕ್ವಶನ್ ಶುಡ್ ಬಿ 4th one. ದೆನ್ ಕಾಂಜುಗೇಟ್ ಬೇಸ್ ಆಫ್ NH3. NH3 ಕೇಳಿದ್ದಾರೆ. ಆಲ್ವೇಸ್ ರಿಮೆಂಬರ್, ಎನಿ ಸಬ್ಸ್ಟನ್ಸ್ -H+ ಮಾಡಿದರೆ ಕಾಂಜುಗೇಟ್ ಬೇಸ್ ಬರ್ತದೆ, ಎನಿ ಸಬ್ಸ್ಟನ್ಸ್ +H+ ಮಾಡಿದರೆ ಕಾಂಜುಗೇಟ್ ಆಸಿಡ್ ಬರ್ತದೆ ಅಂತ ಹೇಳಿದ್ವಿ. ಹೌದಾ? ಸೊ ಯಾವುದೋ ಒಂದು ಸಬ್ಸ್ಟೆನ್ಸ್ ಇರಲಿ, ಕಾಂಜುಗೇಟ್ ಬೇಸ್ ಕೇಳಿದರೆ ಅಂದರೆ ಮೀನಿಂಗ್ ಏನು ಮಾಡಬೇಕು? ಸೊ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ HCl ಇದೆ, ಕಾಂಜುಗೇಟ್ ಬೇಸ್ ಅಂದರೆ Cl- H+ ರಿಮೂವ್ ಮಾಡಬೇಕು. ಅದೇ ರೀತಿ ಕಾಂಜುಗೇಟ್ ಬೇಸ್ ಕೇಳಿದರೆ H+ ರಿಮೂವ್ ಮಾಡಿ, H+ ರಿಮೂವ್ ಮಾಡಿದ್ರೆ ಏನು ಬರ್ತದೆ ಆನ್ಸರು, NH2- ಬರ್ತದೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3rd one. ಸಿಂಪಲ್ ಕ್ವಶನ್. ನೆಕ್ಸ್ಟು 2020 ಕೇಳಿರುವಂಥದ್ದು ಇದು ಕೂಡ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಸ್ಟ್ರಾಂಗೆಸ್ಟ್ ಬೇಸ್ ಅಂತ ಇದೆ. ಸೊ ಆಲ್ವೇಸ್ ರಿಮೆಂಬರ್ ಕಾಂಜುಗೇಟ್ ಬೇಸ್ ಆಫ್ weak acid is strong. Conjugate acid of weak base is strong and vice versa ತಗೋಬೋದು ನೀವು. ಅಂದರೆ ಇಷ್ಟು ನೆನ್ಪಿಟ್ಕೊಳ್ಳಿ. ಈಗ HCl ಸ್ಟ್ರಾಂಗ್. ಹೌದಾ? HCl ಸ್ಟ್ರಾಂಗ್ ಆ್ಯಸಿಡ್ ನಮ್ಗೆ ಗೊತ್ತಿದೆ. ಇದರ ಕಾಂಜುಗೇಟ್ ಬೇಸ್ ಇಸ್ Cl-. ಸೊ ವೀಕ್ ಬೇಸಿಕ್ ನೇಚರ್. ಸೊ ಈಗ ಎಸಿಟಿಕ್ ಆ್ಯಸಿಡ್ CH3COOH ಇಸ್ ವೀಕ್ ಆ್ಯಸಿಡ್. ಹೌದಾ? ಅಂದರೆ ಇದರ CH3COO- ಏನಿದೆ ಇದು ಸ್ಟ್ರಾಂಗ್ ಬೇಸ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಕಾಂಜುಗೇಟ್ ಆ್ಯಸಿಡ್ ಇಫ್ ಇಟ್ ಈಸ್ ಸ್ಟ್ರಾಂಗ್, ಬೇಸ್ ವಿಲ್ ಬಿ ವೀಕ್. ಇಫ್ ದ ಬೇಸ್ ಈಸ್ ಸ್ಟ್ರಾಂಗ್, ಕಾಂಜುಗೇಟ್ ಆ್ಯಸಿಡ್ ವಿಲ್ ಬಿ ವೀಕ್. ಅಂದರೆ ಇಲ್ಲಿ ನಮಗೇನು ಕೇಳಿದ್ದಾರೆ, ಸ್ಟ್ರಾಂಗೆಸ್ಟ್ ಬೇಸ್ ಕೇಳಿದ್ದಾರೆ. ಸೊ ಸ್ಟ್ರಾಂಗೆಸ್ಟ್ ಬೇಸ್ ಕೇಳಿದಾಗ ಇದನ್ನು ಹೇಳೋದು ಬಹಳ ಡಿಫಿಕಲ್ಟ್. ಅದಕ್ಕಾಗಿ ಏನು ಮಾಡೋಣ ಅಂತ, ಇದನ್ನು
ಇದನ್ನು ಕಾಂಜುಗೇಟ್ ಆಸಿಡಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಕಾಂಜುಗೇಟ್ ಆಸಿಡ್ ಆಫ್ ದಿಸ್ ಇಸ್ HCl, ಕಾಂಜುಗೇಟ್ ಆಸಿಡ್ ಆಫ್ ದಿಸ್ ಇಸ್ ಎ ವಾಟರ್, ಕಾಂಜುಗೇಟ್ ಆಸಿಡ್ ಆಫ್ ದಿಸ್ ಇಸ್ CH3OH, ಕಾಂಜುಗೇಟ್ ಆಸಿಡ್ ಆಫ್ ದಿಸ್ ಇಸ್ ಎಸಿಟಿಕ್ ಆಸಿಡ್. ಹೌದಾ? ಸೊ ಈಗ ನೋಡಿ ಸ್ಟ್ರಾಂಗೆಸ್ಟ್ ಬೇಸ್ ಅಂತ ಕೇಳಿದ್ದಾರೆ. ಡೆಫಿನೆಟ್ಲಿ HCl ಇಸ್ ಸ್ಟ್ರಾಂಗ್ ಆಸಿಡ್, ಅಂದರೆ ಇದು ವೀಕೆಸ್ಟ್ ಬೇಸ್. ಹೌದಾ? ಸೊ ವೀಕೆಸ್ಟ್ ಬೇಸ್ ಇದು. H2O ಇಸ್ ವೀಕ್, ಅಂದರೆ ಇದು ಸ್ಟ್ರಾಂಗ್ ಬೇಸ್. ಈಗ H2O CH3OH ಎಸಿಟಿಕ್ ಆಸಿಡಲ್ಲಿ ಯಾವುದು ವೀಕೆಸ್ಟ್ ಆಸಿಡ್ ಅನ್ನೋದನ್ನು ನೋಡಿ. ಯಾವುದು ವೀಕೆಸ್ಟ್ ಆಸಿಡ್ ಅದಕ್ಕೆ ಸ್ಟ್ರಾಂಗೆಸ್ಟ್ ಬೇಸ್ ಬರ್ತದೆ. ಡೆಫಿನೆಟ್ಲಿ ಇದನ್ನು ನಾವು ತೆಗೆದುಬಿಡೋಣ ಆಪ್ಷನಿಂದ, ಯಾಕಂದರೆ ಎಸಿಟಿಕ್ ಆಸಿಡಲ್ಲೇ ಹೆಸರಲ್ಲೇ ಆಸಿಡ್ ಇದೆ ಅಂದಮೇಲೆ ಅದು ಸ್ಟ್ರಾಂಗೇ. ಇನ್ನು ವಾಟರ್ ಆ್ಯಂಡ್ ಆಲ್ಕೋಹಾಲ್ ಕಂಪೇರ್ ಮಾಡಿದಾಗ ನಿಮಗೆ ಆಲ್ಕೋಹಾಲ್ ಫಿನಾಲ್ಸ್ ಈಥರ್ ಚಾಪ್ಟರ್ದಲ್ಲೂ ಕೂಡ ಹೇಳ್ತೀವಿ. ಸೊ ವಾಟರ್ ಈಸ್ ಸ್ಟ್ರಾಂಗರ್ ಆಸಿಡ್ ದೆನ್ ಆಲ್ಕೋಹಾಲ್, ಅಂದಮೇಲೆ ಆಲ್ಕೋಹಾಲ್ ಈಸ್ ವೀಕೆಸ್ಟ್ ಆಸಿಡ್, ವೀಕೆಸ್ಟ್ ಆಸಿಡ್ ಇಸ್ ಸ್ಟ್ರಾಂಗೆಸ್ಟ್ ಬೇಸ್ ಯಾವುದು? ಡೆಫಿನೆಟ್ಲಿ CH3O ಮೈನಸ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್, CH3O ಮೈನಸ್. ಅರ್ಥ ಆಯ್ತಾ? ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಏನು ಮಾಡಬೇಕು, ಸ್ಟ್ರಾಂಗೆಸ್ಟ್ ಬೇಸ್ ಕೇಳಿದ್ದಾರೆ, ನಮಗಿಲ್ಲಿ ಬೇಸ್ ಡೈರೆಕ್ಟಾಗಿ ಕೊಟ್ಟಿಲ್ಲ, ಆಸಿಡ್ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು ಇದನ್ನು ಅಂದರೆ ಕಾಂಜುಗೇಟ್ ಬೇಸ್ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ಆಸಿಡ್ ಕನ್ವರ್ಟ್ ಮಾಡಬೇಕಂದ್ರೆ ಇದು HCl, H2O, CH3OH, CH3COH ಎಲ್ಲದಕ್ಕೂ ಒಂದೊಂದು H+ ಆ್ಯಡ್ ಮಾಡ್ಕೊಳ್ಳಿ. ಈಗ ಅದರದ್ದು ಎಸಿಡಿಕ್ ಸ್ಟ್ರೆಂತ್ ನೋಡಿ. ಅದೇನಾದರೂ ವೀಕ್ ಇದ್ದರೆ ಸ್ಟ್ರಾಂಗೆಸ್ಟ್ ಬೇಸ್ ಬರ್ತದೆ, ಅದೇನಾದರೂ ಸ್ಟ್ರಾಂಗ್ ಇದ್ದರೆ ವೀಕೆಸ್ಟ್ ಬೇಸ್ ಬರ್ತದೆ. ಇದು ಸ್ಟ್ರಾಂಗ್ ಆಸಿಡ್, ವೀಕ್ ಬೇಸ್. ಸೊ ಇವು ಮೂರೊಳಗೆ ಇದು ಸೆಕೆಂಡ್ ಸ್ಟ್ರಾಂಗರ್, ಸೊ ವೀಕ್ ಬೇಸ್. ಇವೆರಡರೊಳಗೆ ಇದು ಥರ್ಡ್ ಸ್ಟ್ರಾಂಗರ್, ವೀಕ್ ಬೇಸ್. ಅಂದರೆ ಇದು ವೀಕ್ ಆಸಿಡ್ ಅಂದರೆ ಸ್ಟ್ರಾಂಗ್ ಬೇಸ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ CH3O ಮೈನಸ್. ಹೀಗೆ ನೆಕ್ಸ್ಟ್ ದ ರಿಯಾಕ್ಷನ್ A+B ಗಿವ್ ರೈಸ್ ಟು C+T ಡೆಲ್ಟಾ H ಇಸ್ ಈಕ್ವಲ್ ಟು -Q ಅಂತಂದರೆ ರಿಮೆಂಬರ್ ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೌದಾ? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆನಾಟ್ ಬಿ ಡಿಸ್ಟರ್ಬ್ಡ್ ಬೈ ಅಂತ ಇದೆ. ಕೆನಾಟ್ ಬಿ ಡಿಸ್ಟರ್ಬ್ಡ್ ಬೈ. ನೋಡಿ ಎಡಿಷನ್ ಆಫ್ ಎ ಆ್ಯಡ್ ಮಾಡಿ ಡೆಫಿನೆಟ್ಲಿ ಡಿಸ್ಟರ್ಬ್ ಆಗ್ತದೆ. ಎಡಿಷನ್ ಆಫ್ ಡಿ ಆ್ಯಡ್ ಮಾಡಿ ಡೆಫಿನೆಟ್ಲಿ ಡಿಸ್ಟರ್ಬ್ ಆಗ್ತದೆ. ಸೊ ಇನ್ಕ್ರೀಸಿಂಗ್ ಟೆಂಪರೇಚರ್ ಡಿಸ್ಟರ್ಬ್ ಆಗಲೇಬೇಕು, ಯಾಕಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಇದ್ದ ಮೇಲೆ ರಿವರ್ಸಿಬಲ್ ರಿಯಾಕ್ಷನ್ ಇಸ್ ಫೇವರೇಬಲ್. ಇನ್ಕ್ರೀಸಿಂಗ್ ಟೆಂಪರೇಚರ್ ಎಂಡೋಥರ್ಮಿಕ್. ಸೊ ಅಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದು ಫಾರ್ವರ್ಡ್ ರಿಯಾಕ್ಷನ್ ಫೇವರೇಬಲ್ ಆಗ್ತದೆ ಇನ್ಕ್ರೀಸಿಂಗ್ ಟೆಂಪರೇಚರ್ ಮಾಡಿದರೆ. ಬಟ್ ಪ್ರೆಷರ್ ಹ್ಯಾಸ್ ನೋ ಇಫೆಕ್ಟ್. ಆನ್ಸರ್ ಶುಡ್ ಬಿ 3. ಯಾಕೆ ಹೇಳಿ? ಯಾಕಂದ್ರೆ ನಂಬರ್ ಆಫ್ ಮೋಲ್ಸ್ ಎರಡು ಕಡೆ ಸೇಮ್ ಇದೆ, 1 1 1 1, ಅಂದರೆ ಪ್ರೆಷರ್ ಹ್ಯಾಸ್ ನೋ ಇಫೆಕ್ಟ್ ಆನ್ ದಿಸ್. ಸೊ 2021 ಕೇಳಿರುವಂಥದ್ದು ಆನ್ಸರ್ ಶುಡ್ ಬಿ ಇನ್ಕ್ರೀಸಿಂಗ್ ಪ್ರೆಷರ್. ನೆಕ್ಸ್ಟ್ ಕ್ವಶನ್. ಎಸ್, ಇದರಲ್ಲಿ ನೋಡಿ 1 mole of HI is heated in a closed container of capacity of 2 liter. Equilibrium half a mole of HI is dissociated. Equilibrium constant of the reaction ಅಂತ ಕೇಳಿದ್ದಾರೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನೋಡಿ HI ಗಿವ್ ರೈಸ್ ಟು H2 + I2. ಎಲ್ಲ ಗ್ಯಾಸ್ ಇದೆ, ಅದಕ್ಕೆ ನಾನು ಮತ್ತೆ ಗ್ಯಾಸಿಯಸ್ ಅಂತ ಬರೆಯೋದಿಲ್ಲ. ಈಗ ಇನಿಷಿಯಲಿ ಏನಂತ ಹೇಳಿದ್ದಾರೆ ಅವರು? ಹೌ ಮೆನಿ ಮೋಲ್ಸ್ ದೇ ಹ್ಯಾವ್ ಟೇಕನ್? ಸೊ 1 mole. 1 mole is here, 0 here, 0 here. Initially product was 0. ಅದಾದಮೇಲೆ ಏನು ಹೇಳಿದ್ದಾರೆ? At equilibrium half mole of HI is dissociated. half mole ಅಂದರೆ 0.5, dissociate 0.5 ಆದರೆ ಸೊ 2HI ಇದು ರೈಟ್. 2HI ಗುರುಸ್ H2 + I2. ಸೊ 0.5 ಡಿಸೋಸಿಯೇಟ್ ಆದರೆ ಹಾಫ್ ಮೋಲ್ ಅಂದರೆ ಇದು 0.5, ಇದು 0.5 ಬರಲೇಬೇಕು. ಹೌದಾ? ಸೊ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೇಳಿದ್ದಾರೆ ಅಂದರೆ ಲೆಫ್ಟ್ ಎಟ್ ಇಕ್ವಿಲಿಬ್ರಿಯಂ ತಗೋಬೇಕು. ಲೆಫ್ಟ್ ಎಟ್ ಇಕ್ವಿಲಿಬ್ರಿಯಂ 1 - 0.5 ಅಂದರೆ 0.5, ಇದು 0.5, ಇದು 0.5 ರೈಟ್. ಸೊ ಲೆಫ್ಟ್ ಎಟ್ ಇಕ್ವಿಲಿಬ್ರಿಯಂ ಬೇಕು. KC is equal to H2 into I2 concentration divided by HI concentration to the power 2. ಆ್ಯಕ್ಚುಲಿ ನಾವಿಲ್ಲಿ 2 ಲೀಟರ್ ಕೆಪಾಸಿಟಿಯನ್ನು ನಾವು ಕನ್ಸಿಡರ್ ಮಾಡಬೇಕು. ಈಗ ಮಾಡಬೇಕು, ಯಾಕಂದರೆ ಇಲ್ಲಿ ತೊಗೊಳ್ಳೋದು ಕಾನ್ಸಂಟ್ರೇಷನ್ ಅಂತಂದರೆ ನಂಬರ್ ಆಫ್ ಮೋಲ್ಸ್ ಡಿವೈಡ್ ಬೈ ವಾಲ್ಯೂಮ್. ಹೌದಾ? ನಂಬರ್ ಆಫ್ ಮೋಲ್ಸ್ ಬಂದಿದೆ, ವಾಲ್ಯೂಮ್ ಡಿವೈಡ್ ಬೈ ಮಾಡಿ. ಅಂದರೆ H2 ಅಂತಂದರೆ 0.5 ಡಿವೈಡ್ ಬೈ 10 ಇಂಟು 0.5 ಡಿವೈಡ್ ಬೈ 10 ಡಿವೈಡೆಡ್ ಬೈ 0.5 ಡಿವೈಡೆಡ್ ಬೈ 10 ಇಂಟು 0.5 ಡಿವೈಡ್ ಬೈ 10. ಯಾಕೆ ಹೀಗೆ ಬರದೆ ನಾನು? ಯಾಕಂದರೆ HI ಇದು ಕೂಡ 0.5 ಇದೆ, ಸ್ಕ್ವೇರ್ ಮಾಡಿದರೆ ಇಂಟು ಮಾಡಿ. ಸೊ 0.5 ಡಿವೈಡ್ ಬೈ 10 ಇಂಟು 0.5 ಡಿವೈಡ್ ಬೈ 10. ನೋಡಿ ಇವೆಲ್ಲ ಸೇಮ್ ಇದೆ, ಅಂದರೆ ಎಲ್ಲ ಕ್ಯಾನ್ಸಲ್ ಆಯಿತು. ಆನ್ಸರ್ ಶುಡ್ ಬಿ 1 ಅಂತಂದರೆ ಥರ್ಡ್ ಆಪ್ಷನ್. ಭಾಳ ಸಿಂಪಲ್, ಥರ್ಡ್ ಆಪ್ಷನ್ ಹೌದಾ? ಎಸ್. ಲಾಸ್ಟ್ ಕ್ವಶನ್ ಇನ್ ದಿಸ್ ಇಕ್ವಿಲಿಬ್ರಿಯಂ ಚಾಪ್ಟರ್. ವಿಚ್ ಅಮಾಂಗ್ ದ ಫಾಲೋವಿಂಗ್ ಆಸ್ ಹೈಯೆಸ್ಟ್ pH ಅಂತ ಇದೆ. ಹೈಯೆಸ್ಟ್ pH ಅಂತಂದರೆ ನಮ್ಗೆ ಗೊತ್ತಿದೆ ಬೇಸಿಕ್ ಸೊಲ್ಯೂಷನ್. ಹೌದಾ? ನೋಡಿ ಇದು ಆ್ಯಸಿಡಿಕ್ ಅಂದರೆ ಆನ್ಸರ್ ಆಗೋದಿಲ್ಲ. ಇನ್ನು ಇವೆರಡು ಬೇಸಲ್ಲಿ 1 MnOH 0.1 MnOH ಯಾವುದು ಬೇಸಿಕ್ ಸ್ಟ್ರಾಂಗ್ ಇದೆ. ಸೊ ಕಾನ್ಸಂಟ್ರೇಷನ್ ಯಾವುದಕ್ಕೆ ಜಾಸ್ತಿ ಇದೆ ಅದು ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಇದೆ ಅಂತಂದಮೇಲೆ pH ಶುಡ್ ಬಿ ಹೈಯೆಸ್ಟ್ ಬರಲೇಬೇಕು. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1 MnOH. ಲಾಸ್ಟ್ ಇಯರ್ ಕೇಳಿರುವಂಥದ್ದು 1 MnOH ಇಸ್ ದ ಆನ್ಸರ್.
ಸೊ ದೀಸ್ ಆರ್ ದ ಕ್ವಶನ್ಸ್ ವಿಚ್ ಇಸ್ ಆಸ್ಕ್ಡ್ ಇನ್ ಇಕ್ವಿಲಿಬ್ರಿಯಂ ಚಾಪ್ಟರ್. ಇದಾದಮೇಲೆ ಉಳಿದಿರುವಂಥದ್ದು ಸ್ಟೇಟ್ಸ್ ಆಫ್ ಮ್ಯಾಟರ್, ಥರ್ಮೋಡೈನಮಿಕ್ಸ್ ಆ್ಯಂಡ್ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ, ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡೋಣಂತೆ. ಒಟ್ಟಿನಲ್ಲಿ ನಿಮ್ಮ CET ಎಕ್ಸಾಮಿನೇಷನ್ಗಿಂತ ಮುಂಚೆ ಪ್ರೀವಿಯಸ್ ಇಯರ್ನ ಕಂಪ್ಲೀಟ್ ಮಾಡಿಕೊಡುವಂಥ ಜವಾಬ್ದಾರಿ ನಂದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.